ಸರ್ ನಮಸ್ತೆ. ಈಗೆಲ್ಲ ಇನ್ನು ನೆಕ್ಸ್ಟು ಏನೋ ಚಿತ್ರಗಳು ಬೀದಿಗೆ ಬಂದು ಏನೋ ತಿಂದು ನಿಮ್ಮದೇ ನೀವೇ ಫೈನ್ ಕಟ್ಟಬೇಕು. ನಮ್ಮ ಪತ್ರಕರ್ತರು ಇವರು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ನಮಸ್ತೆ ಸರ್. ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಡಲಾಗಿದೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಚಿರತೆಗಳ ಜಾಗೃತಿ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಿದ್ದಾರೆ ರೂರಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಾಯಿ ವೈಷ್ಣವಿ. सकल विद्या आदि पूजित सर्वोत्तम नमो नमो लंबोदर लंबोदर लकुमिकर. ಧನ್ಯವಾದಗಳು ಸಾಯಿ ವೈಷ್ಣವಿ. ಈಗ ಸಂಸ್ಥೆಯ ಸಂಸ್ಥಾಪಕರ ಸ್ಮರಣ ಗೀತೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿತ್ತು. Namo
ಆಗ ಅವರ ಅನುಪಸ್ಥಿತಿಯಲ್ಲಿ ಸಾಹೇಬರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಿಮ್ಮ ನೆಚ್ಚಿನ ರಾಮಕೃಷ್ಣಪ್ಪ ಸಾಹೇಬರು, ಅವರು ಈ ಕಾಲೇಜಿನ ವಿದ್ಯಾರ್ಥಿಯಾಗಿ ಇದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ನಂತರ ಅರಣ್ಯ ಇಲಾಖೆಗೆ ಸೇರಿ ಅಲ್ಲಿ ಭಾರತೀಯ ಅರಣ್ಯ ಸೇವೆಯನ್ನ ಗಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ, ಈ ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಂತರ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಫಸ್ಟ್ ಡಿಸ್ಕಸ್ ಮಾಡಿದ್ದೆ ನಮ್ಮ ಕೆಂಪೇಗೌಡ ಸಾಹೇಬ್ರ ಹತ್ರ, ನನ್ನ ಗುರುಗಳವರು. ಅವರು ಈ ಸ್ಥಳಾವಕಾಶ ನೀಡಿ ಎಲ್ಲಾ ವಿದ್ಯಾರ್ಥಿಗಳನ್ನ ಈ ಜಾಥಾಗೆ ಬರಮಾಡಿಕೊಂಡು ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಇಲಾಖೆ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅಂತಾರಾಷ್ಟ್ರೀಯ ಚಿರತೆ ದಿನದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸಿ ನಾನು ರುದ್ರೇಶ್ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರೇನೆ ಹೊರಗಡೆ ಬಂದು ಬಹಳ ಖುಷಿಯಿಂದ, ಇಲ್ಲ ಸರ್, ಇಂಥ ಕಾರ್ಯಕ್ರಮಗಳಿಗೆ ಬೇರೆ ಕಾರ್ಯಕ್ರಮಗಳ ಇತ್ತೀಚಿನ ದಿನಗಳಲ್ಲಿ ಅಂತ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತೇಳಿ ವಿದ್ಯಾರ್ಥಿಗಳನ್ನ ಕಳಿಸಿ ಜಾಥಾಗಳಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ವನ್ಯಜೀವಿ ಆಸಕ್ತರು, ಪರಿಸರ ತಜ್ಞರು, ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಮರ್ಸಪ್ಪ ರವಿ ಸಾಹೇಬ್ರು ಹೇಳ್ದೇವು ಅಲ್ಲಿ ಎಲ್ಲ ಇಂಥ ಕಾರ್ಯಕ್ರಮಗಳಿಗೆ ಗಿಡ ನೆಡುವುದರ ಮೂಲಕ ಪರಿಸರ ದಿನಾಚರಣೆಯಲ್ಲಿ, ವನ ಮಹೋತ್ಸವದಲ್ಲಿ ಎಲ್ಲ ಅವರು ಸ್ವತಃ ಪಾಲ್ಗೊಳ್ತಾರೆ ಹಾಗೂ ಈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ವಿಪಿನ್ ರಾಯ್ ಮತ್ತು ಅಕ್ಷಯ್ ಕುಮಾರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಿನ್ನೆಯಿಂದ ನಮ್ಮ ಜೊತೆ ಇದ್ದು ರಾಮಚಂದ್ರೇಗೌಡರು ಎಲ್ಲ ವ್ಯವಸ್ಥೆ ಮಾಡಿ ಸ್ಟೂಡೆಂಟ್ಸ್ ಕರ್ಕೊಂಡ್ಬಂದು ಎಲ್ಲ ಮಾಡಿದ್ದಾರೆ, ಅವರು ಪ್ರೋತ್ಸಾಹ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಅತಿ ಮುಖ್ಯವಾಗಿ ನೀವು ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮಾಧ್ಯಮ ಮಿತ್ರರು ಸುರೇಶ್ ಕಬ್ಬಾಳೆ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ಸುರೇಶ್ ಕಬ್ಬಾಳಗೌಡರು, ಉಮಾಶಂಕರ್ ಅವರು ಎಲ್ಲರೂ ಇದ್ದಾರೆ, ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೂ ನಮ್ಮ ಇಲಾಖೆಯಿಂದ ಬಂದಿರುವ ಸಹಾಯಕ ಅರಣ್ಯ ಸಂರಕ್ಷಣೆಗಾದ ನಾಗೇಂದ್ರ ಪ್ರಸಾದ್ ಸರ್, ಶ್ರೀನಿವಾಸ್ ಸರ್, ನಮ್ಮ ಚೈತ್ರ ಮೇಡಮ್ ಹಾಗೂ ವಲಯಾರಣ್ಯಾಧಿಕಾರಿಗಳಾದ ಮಹಮ್ಮದ್ ಮನ್ಸೂರ್ ಅವರು, ಚೈತ್ರ ಮೇಡಮ್ ಅವರು, ಎಲ್ಲ ನನ್ನ ಅರಣ್ಯ ಕುಟುಂಬದವರಿಗೆ ಮಗದೊಮ್ಮೆ ಎಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತಹ ರವಿ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮದ ಕಾರ್ಯಕ್ರಮದ
ಮೂಲಕ ಅರಣ್ಯ ರಕ್ಷಣೆ ಮತ್ತು ಗಿಡಗಳನ್ನು ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಎಂದು ಪ್ರಸ್ತುತಪಡಿಸಿದಂತಹ ವೇದಿಕೆಯ ಗಣ್ಯರೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಚೈತ್ರ ಎಮ್ಮೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಉಪವಿಭಾಗ ಕನಕಪುರ. ವೇದಿಕೆಯ ಗಣ್ಯರು ಪೂಜ್ಯರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಿದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆಯುವುದರ ಮೂಲಕ ಕೂಡ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು, ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ರಾಮನಗರ, ಹಾಗೆ ಈ ಕಾಲೇಜಿನ ಪ್ರಾಂಶುಪಾಲರು, ಮುಖ್ಯಸ್ಥರು, ಸಫಾರರಿ ಹಾಗೂ ವನ್ಯಜೀವಿ ವಿಭಾಗದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ, ಪರಿಸರ ಈ ತರ ಇರೋದ್ರಿಂದ ನಮ್ ಜೊತೆ ಪ್ರಾಣಿಗಳು ಇರೋದು ಮುಖ್ಯ. ಈ ಸಂದರ್ಭದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಪ್ರಾಣಿಗಳು ಇಲ್ಲದೆ ಇದ್ರೆ ಭೂಮಿ ಮೇಲೆ ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣಿಸ್ತವೆ ಅಂತ. ನಾವು ಹೇಗೆ ಕಲರ್ಫುಲ್ ಆಗಿ ಇರ್ತೀವೋ ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳು ಮತ್ತೆ ಮನುಷ್ಯರು ಎಲ್ಲರೂ ಭೂಷಣನೇ. ಆದ್ರೆ ನಾವು ಮನುಷ್ಯರು ಅವ್ರ ಮೇಲೆ ನಾವು ಸವಾರಿ ಮಾಡೋದ್ರಿಂದ ಅವ್ರ ಸಂತತಿ ಕ್ಷೀಣಿಸ್ತಾ ಇರೋದ್ರಿಂದ ಈಗ ಒಂದೊಂದೇ ಒಂದು ಪ್ರಾಣಿಗಳಿಗೆ ದಿನಾಚರಣೆನ ಆಚರಿಸ್ಕೊಂಡು ಬರ್ತಾ ಇದೀವಿ. ಈ ಚಿರತೆ ದಿನಾಚರಣೆನ 2003ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಏನಪ್ಪಾ ಅಂತಂದ್ರೆ ಈ ವರ್ಷದ ಥೀಮು ಸೇವ್ ಎ ಸ್ಪಾಟ್ ಫಾರ್ ದೆಮ್. ಅಂದ್ರೆ ಅವರು ಇರ್ಬೇಕು, ನಾವು ಇರ್ಬೇಕು ಈ ಪ್ರಪಂಚದಲ್ಲಿ. ನಾವಾದ್ರೆ ಮಾತಾಡ್ತೀವಿ, ಅವು ಮೂಕ ಪ್ರಾಣಿಗಳು ಮಾತಾಡಲ್ಲ. ಈ ಒಂದು ಚಿರತೆಗೆ ಏನಂತಾರೆ ಅಂದ್ರೆ ಸೈಂಟಿಫಿಕ್ ನೇಮು ಪ್ಯಾಂಥೆರಾ ಪ್ಯಾರಡಸ್ ಅಂತ ಇದೆ. ಮತ್ತೆ ಇವತ್ತು ಈ ನಿಮ್ಮಂತ ಯುವ ಪೀಳಿಗೆ ಮುಂದೆ ಈ ಕಾರ್ಯಕ್ರಮ ಆಗ್ತಾ ಇರೋದು ಹೆಚ್ಚಿನ ಖುಷಿ ಇದೆ. ಮತ್ತೆ ಈ ಚಿರತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಸಾಲಿಟರಿ ಅನಿಮಲ್, ಅಂದ್ರೆ ಒಂದೇ ಇದ್ರೂನು ಅದು ಬದುಕುತ್ತೆ. ತಾಯಿಯಿಂದ ಬೇರ್ಪಟ್ಟು ತಾಯಿಯಿಂದ ಏನು ಬೇಟೆ ಸ್ಕಿಲ್ಸ್ ಎಲ್ಲ ಕಲ್ತ ಮೇಲೆ ಅದು ಬದುಕುತ್ತೆ. ಮತ್ತೆ ಎಲ್ಲ ಬೇಕಾದ್ರೂ ಇರುತ್ತೆ. ನೀವೇ ನೋಡಿದ್ದೀರಾ ಸುತ್ತಮುತ್ತ ಟೌನ್ ಸುತ್ತ ತುಂಬಾ ನಾಚಿಕೆ ಉಳ್ಳಂತ ಸ್ವಭಾವ ಪ್ರಾಣಿ, ಶೈ ಅನಿಮಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಮತ್ತೆ ಇಂಡಿಯಾದಲ್ಲಿ ಅಂದಾಜು ಒಂದು 14,000 ಪಾಪ್ಯುಲೇಷನ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ಮತ್ತೆ ಕರ್ನಾಟಕದಲ್ಲಿ ಹತ್ತತ್ರ 1,800 ಚಿಲ್ಲರೆ ಇದೆ. ಮತ್ತೆ ಬೆಂಗಳೂರು ಸಿಟಿನ ಲೆಪರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಈ ವನ್ಯ ಪ್ರಾಣಿಗಳ ಲೋಕದಲ್ಲಿ 5 ಬಿಗ್ ಕ್ಯಾಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ಲೆಪರ್ಡ್ ಯಾವ ಜಾತಿಗೆ ಸೇರಿದೆ ಅಂತ ಗೊತ್ತಾಯ್ತಾ ಈಗ? ಯಾವ ಜಾತಿ? ಈಗ 5 ಬಿಗ್ ಕ್ಯಾಟ್ಸ್ ಇದೆ. ಒಂದು ಬೆಂಗಾಲ್ ಟೈಗರ್, ಏಷಿಯಾಟಿಕ್ ಲಯನ್, ಇಂಡಿಯನ್ ಲೆಪರ್ಡ್, ಸ್ನೋ ಲೆಪರ್ಡ್ ಹಿಮಾಲಯ ಕಡೆ ಇರುತ್ತೆ, ಇನ್ನೊಂದು ಕ್ಲೌಡೆಡ್ ಲೆಪರ್ಡ್ಸ್ ಅಂತ ಹೇಳಿ. ಮತ್ತೆ ಇವಾಗ ಈ ಚಿರತೆಗೆ ಯಾವ ಒಂದು ಕಾನೂನಿನಡಿ ಸಂರಕ್ಷಣೆ ಇದೆ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಹೇಗೆ ನಮ್ಗೆ ಕಾನ್ಸ್ಟಿಟ್ಯೂಷನ್ ಇದೆಯೋ ಈ ಪ್ರಾಣಿಗಳಿಗೆ ಕೆಲವೊಂದು ವನ್ಯಜೀವಿಗಳಿಗೆ ಮರಗಳಿಗೆಲ್ಲ ಒಂದೊಂದು ಕಾಯ್ದೆ ಕಾನೂನುಗಳಿದೆ. ಈ ಒಂದು ಚಿರತೆನ ಶೆಡ್ಯೂಲ್ 1 ಅಂದ್ರೆ ದುರ್ಬಲಗೊಂಡಿದೆ, ಮತ್ತೆ ಅದ್ರದ್ದು ಪಾಪ್ಯುಲೇಷನ್ ಕ್ಷೀಣಿಸ್ತಾ ಇರೋದ್ರಿಂದ ಅದನ್ನ ಶೆಡ್ಯೂಲ್ 1 ಅಲ್ಲಿ ರಕ್ಷಿಸ್ಕೊಳ್ಬೇಕಾದಂತಹ ಪ್ರಾಣಿ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಮತ್ತೆ ಇದು ಬೇಟೆಯಾಡಿ ತನ್ನ ದೈನಂದಿನ ಜೀವನನ ಸಾಗಿಸ್ಕೊಳ್ತದೆ, ಟೆರಿಟರಿನ ಮಾರ್ಕ್ ಮಾಡ್ಕೊಳ್ಳುತ್ತೆ. ಕ್ಯಾಟ್ ಫ್ಯಾಮಿಲಿ ಎಲ್ಲ ಟೆರಿಟರಿನ ಮಾಡ್ಕೊಳ್ತಾರೆ. ಮತ್ತೆ ಇನ್ನು ಹೆಚ್ಚಿನ ವಿಚಾರನ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಂಗ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ರೂರಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೆಂಪೇಗೌಡರು ಸರ್ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಕುರಿತು ಮಾತನಾಡಲಿದ್ದಾರೆ. ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಚರಣೆ ಮಾಡಲು ನಿರ್ಧರಿಸಿದಂತ ಅರಣ್ಯ ಇಲಾಖೆಯ ಮುಖ್ಯಸ್ಥರಾದಂತ ನನ್ನ ಸ್ನೇಹಿತರು ಆದಂತಹ ರಾಮಕೃಷ್ಣ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು. ರವಿಕುಮಾರ್ ಸರ್ ಅವರು ಬಹಳ ಸಾರಿ ನನ್ನ ಭೇಟಿ ಮಾಡಿ ಅವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರಿಗೆಲ್ಲ ತುಂಬಾ ವಿವರಣೆ ನೀಡಿದರು. ನಾನು ತುಂಬಾ ಖುಷಿಯಿಂದ ಇದನ್ನ ಅಕ್ಸೆಪ್ಟ್ ಮಾಡಿದೆ. ವಿದ್ಯಾರ್ಥಿಗಳೇ, ಈ ಸಮಾರಂಭದ ಎಲ್ಲ ಗಣ್ಯರೇ, ಪತ್ರಿಕಾ ಸ್ನೇಹಿತರೆ, ಒಂದು ದೇಶ ಮುಂದುವರೆದ ದೇಶ ಅಂತ ಪರಿಗಣಿಸಬೇಕಾದ್ರೆ ಆ ದೇಶದ ಒಟ್ಟು ವಿಸ್ತೀರ್ಣದಲ್ಲಿ 33% ಅರಣ್ಯ ಇರಬೇಕು. ಅದನ್ನ ಆ ಕಂಟ್ರಿಯನ್ನ ಡೆವಲಪ್ಡ್ ಕಂಟ್ರಿ ಅಂತ ಕರೀತಾರೆ. ಅರಣ್ಯ ಅದು 33% ಇಂದ ಕಮ್ಮಿ ಇದ್ರೆ
ಅದನ್ನ ಡೆವಲಪ್ಡ್ ಕಂಟ್ರಿಯ ಸ್ಥಾನದಲ್ಲಿ ಅದನ್ನ ಸೇರಿಸಲ್ಲ. ಅರಣ್ಯದ ಸಂಪತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಅವತ್ತರಿಂದ ಈ ನಮ್ಮ ಲೈಫ್ ಸೈಕಲ್, ಹ್ಯೂಮನ್ ಲೈಫ್ ಸೈಕಲ್ ಸುಲಲಿತವಾಗಿ ನಡಿಬೇಕಾದ್ರೆ ಆ ಅರಣ್ಯದಲ್ಲಿ ಆ ಸಂಪತ್ತೆಲ್ಲ ಇರಬೇಕು. ಮನುಷ್ಯನ ದುರಾಸೆಯಿಂದ ದೇಶದ ಅಭಿವೃದ್ಧಿ ನೆಪದಲ್ಲಿ ನಾವು ಅರಣ್ಯವನ್ನ ನಾಶ ಮಾಡಿದ್ದೇವೆ. ನಾನು ಅನುಭವಿಸಿದಂತ ಅರಣ್ಯದ ಸುಖವನ್ನ ನೀವು ಅನುಭವಿಸ್ತಾ ಇಲ್ಲ. ಮುಂದಿನ ಪೀಳಿಗೆಗೆ ಈ ಅರಣ್ಯ ಅತ್ಯವಶ್ಯಕ. ಇನ್ನು ಪ್ರಕೃತಿಯ ವಿರುದ್ಧವಾಗಿ ನಾವು ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಂತ ಸರ್ಕಾರ ಅರಣ್ಯವನ್ನ ಸಂರಕ್ಷಿಸಲು ಅನೇಕ ಕಾಯ್ದೆಗಳನ್ನ, ವೈಲ್ಡ್ ಲೈಫ್ ಆಕ್ಟ್ಗಳನ್ನ ತಂದಿದೆ. ಕಾರಣ ಇಷ್ಟೇ, ನೀವುಗಳು ಈ ರಾಷ್ಟ್ರದ ಸಂಪತ್ತು, ವಿದ್ಯಾರ್ಥಿಗಳು ಯುವಕರು ಈ ರಾಷ್ಟ್ರದ ಸಂಪತ್ತು. ಸೊ ಆ ಸಂಪತ್ತಿನ ಆರೋಗ್ಯವಾಗಿರಬೇಕು, ಅವರಲ್ಲಿ ಪಾಸಿಟಿವ್ ಆಟಿಟ್ಯೂಡ್ಸ್ ಬರಬೇಕಂದ್ರೆ ಪ್ರಕೃತಿಯನ್ನ ನಾವು ಉಳಿಸಬೇಕು. ಪ್ರಕೃತಿ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಆನ್ಯುವಲ್ ರೈನ್ಫಾಲ್ ಆಗುತ್ತೆ, ಪ್ಯೂರ್ ಏರ್ ಸಿಗುತ್ತೆ. ಆಗ ಆ ದೇಶದ ಸಂಪತ್ತು ಆದಂತ ನಿಮಗಳಿಗೆ ಆರೋಗ್ಯ ಸೃಷ್ಟಿ ಆಗುತ್ತೆ. ಇದೆಲ್ಲವನ್ನ ಅರಿತಂತ ಸರ್ಕಾರ, ಇಲಾಖೆಗಳು ಇಂಥ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ನಾವು ನಿಮ್ಮಂಗಿದ್ದಾಗ ನಾವು ತುಂಬಾ ಇಂಟೀರಿಯರ್ ಹಳ್ಳಿನಲ್ಲಿ ಇದ್ರು ನಾವು ಈ ಕಾಡು ಪ್ರಾಣಿಗಳನ್ನ ನೋಡ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಅವತರ ಹ್ಯಾಬಿಟಾಟ್ಗೆ ಇವತ್ತಿನ ಥೀಮೆ ಅದು ಸೇವ್ ದ ಸ್ಪಾಟ್ ಫಾರ್ ದೆಮ್. ಅವರ ಜಾಗವನ್ನ ಉಳಿಸಿ, ಅವರ ಹ್ಯಾಬಿಟಾಟ್ಗೆ ನೀವು ಕೈ ಹಾಕ್ಬೇಡಿ. ಯಾಕೆಂದ್ರೆ ದಟ್ಟವಾದ ಅರಣ್ಯ ಇತ್ತು, ಅರಣ್ಯದಲ್ಲಿ ಅವು ತಮ್ಮ ಜೀವನವನ್ನು ಮಾಡ್ತಾ ಇದ್ದವು. ಆಮೇಲೆ ಈ ಕ್ಯಾಟ್ ಫ್ಯಾಮಿಲಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ತನ್ನ ಟೆರಿಟರಿಯನ್ನು ಬಿಟ್ಟು ಅದು ಬರಲ್ಲ. ಅದು ತನ್ನ ಟೆರಿಟರಿಗೆ ಧಕ್ಕೆ ಆದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಜಾಗಕ್ಕೆ ಅದು ಬರುತ್ತೆ. ಸೊ ಇಷ್ಟು ಇವತ್ತು ಮನೆ ಪಕ್ಕಕ್ಕೆ ಚಿರತೆ ಬಂತು, ಹೊಲಕ್ಕೆ ಆನೆ ಬಂತು, ಇನ್ನೊಂದೆಲ್ಲ ಹುಲಿ ನೋಡ್ದು ಅಂದ್ರೆ ಅದಕ್ಕೆ ನೇರವಾಗಿ ಈ ಮನುಷ್ಯರಂತ ನಮ್ಮ ದುರಾಶೆಯ ಕಾರಣ. ಇದರಿಂದ ಈ ಕಾರ್ಯಕ್ರಮದಿಂದ ನಿಮಗೆ ಏನು ಅರಿವಾಗಬೇಕು ಅಂದ್ರೆ ಅರಣ್ಯ ಇದ್ರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ. ಈ ಮಾಹಿತಿಯನ್ನು ನೀಡಲೆಂದೇ ಸರ್ಕಾರ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇದ್ದಕ್ಕೆ ಅರಣ್ಯ ಇಲಾಖೆಯವರು ನಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ನಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ನಮಗೋಸ್ಕರ. ನಾನು ಇವತ್ತು ಪ್ರತಿಜ್ಞೆ ಮಾಡಬೇಕು, ನಾನೇನೆ, ನಾನು ಅರಣ್ಯವನ್ನ ನಾಶ ಮಾಡಲ್ಲ. ನನ್ನಿಂದ ಆಗೋದಾದ್ರೆ, ಸಾಧ್ಯವಾಗೋದಾದ್ರೆ ನಾನು ಒಂದು ಸಸಿಯನ್ನು ನೆಟ್ಟಿ ಬೆಳೆಸಿ ಈ ಅರಣ್ಯಕ್ಕೆ ನಾನು ಗಿಫ್ಟ್ ಅನ್ನು ಕೊಡ್ತೀನಿ. ನಮ್ಮ ಮಕ್ಕಳಿಗೆ ಇಷ್ಟು ಮಾಹಿತಿಯನ್ನು ಕೊಡಕ್ಕೆ ಬಯಸಿದಂತ ಎಲ್ಲಾ ಅರಣ್ಯ ಅಧಿಕಾರಿಗಳಲ್ಲಿ ನಾನು ವಂದಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಧನ್ಯವಾದಗಳು. ಥ್ಯಾಂಕ್ ಯು. ಆಗಮಿಸಿದ್ದಾರೆ. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಚಿರತೆ ದಿನಾಚರಣೆ ಇವತ್ತು ಆಚರಣೆ ಅರಣ್ಯ ಇಲಾಖೆಯವರು ಏರ್ಪಡಿಸಿದ್ದಾರೆ. ನನಗೆ ಎಷ್ಟು ಖುಷಿ ಆಯ್ತದೆ ಅಂತ ಅಂದರೆ, ಯಾರೋ ನನ್ನ ಮನೆ ಸದಸ್ಯರದ್ದು ಒಂದು ಹುಟ್ಟುಹಬ್ಬ ಇವತ್ತು ಅಂತ ಅನ್ನೋ ಭಾವನೆ ನನಗೆ ಆಗ್ತಾಯಿದೆ. ಯಾಕೆಂದರೆ ನನಗೆ ಯಾವುದೇ ಪಕ್ಷಿ ಪ್ರಾಣಿಗಳಾಗಲಿ ನನಗೆ ಭಾಳ ಪ್ರಿಯವಾದ್ದು. ನನಗೆ ಅದ್ರ ಬಗ್ಗೆ ನಾನು ಅವ್ರ ರಕ್ಷಣೆಗೆ ನಾನು ಭಾಳ ವರ್ಷದಿಂದ ಹೋರಾಟವನ್ನು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಹಾಗೆ ಗಿಡ ಮರ ಪಕ್ಷಿ ಪ್ರಾಣಿ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬರ್ತಾಯಿದ್ದೀನಿ. ನನ್ನ ಮನೆಯಲ್ಲಿ ಹಲವಾರು ಗಿಡಗಳನ್ನು ಬೆಳೆಸಿದ್ದೀನಿ ಮನೆ ಸುತ್ತ. ನನ್ನ ಮನೆಯಲ್ಲಿ ಇವತ್ತಾನೆ ಬೆಳಗ್ಗೆ ಒಂದು 5:30ಗೆ ಎದ್ದೆ. 5 ಗಂಟೆಗೆ ನನ್ನ ಪಕ್ಷಿಗಳು ಶುರು ಮಾಡ್ತವೆ. ನನ್ನ ಮನೆಯಲ್ಲಿ 100 ಪಕ್ಷಿಗಳಿದೆ. ಆದರೆ ನಾನು ಕೂಡಕ್ಕಿಲ್ಲ, ಅದೇ ತನ್ನಷ್ಟಕ್ಕೆ ಬಂದು ವಾಸ ಮಾಡ್ತಾ ಇದೆ. ಇವತ್ತು ನಾವು ಅರಣ್ಯ ಅಧಿಕಾರಿಗಳು ಒಂದಷ್ಟು ಜನಕ್ಕೆಲ್ಲ ಕಳಿಸ್ದೆ. ಇವತ್ತು ಗುಬ್ಬಚ್ಚಿಗಳ ಸುಪ್ರಭಾತ ಬೆಳಗಿನ ಜಾವ ಅಂತ ನಾನು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ನಾನು ಕಳಿಸಿದ್ದೆ. ಅಷ್ಟು ಗಿಡ ಮರ ಪಕ್ಷಿಗಳು ನನ್ನ ಮನೆಯಲ್ಲಿ ಇದೆ. ಇವತ್ತು ನಮಗೆ ಭೂಮಿ ಮೇಲೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ
ಪ್ರಾಣಿ ಪಕ್ಷಿಗಳಿಗೂ ನಮಗಿಂತ ಜಾಸ್ತಿ ಹಕ್ಕಿದೆ. ನಾವು ಯಾರೂ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡೋಂಗಿಲ್ಲ, ಪ್ರಾಣಿ ಪಕ್ಷಿಗೆ ಹೊಡೆಯೋದು ಕೊಲ್ಲೋದು ಮಾಡೋಂಗಿಲ್ಲ. ಅರಣ್ಯ ಕಾನೂನು ಸಾಕಷ್ಟು ಕಠಿಣವಾಗಿದೆ. ಯಾರೂ ಅದಕ್ಕೆ ಕೊಂದು ಅದಕ್ಕೆ ಅನಾಹುತ ಮಾಡಿ ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅರಣ್ಯ ಇಲಾಖೆ ಅಷ್ಟೊಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿದೆ. ಇವತ್ತು ಈ ಸಮಾರಂಭದಲ್ಲಿ ನನ್ನ ಕರೆದು ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಾನು ಎಲ್ಲ ಅರಣ್ಯಾಧಿಕಾರಿಗಳಿಗೆ ಕೈ ಮುಗಿದು ನಾನು ಭಾಳ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ನನಗೆ ಪ್ರಿಯವಾದ ಕಾರ್ಯಕ್ರಮಕ್ಕೆ ಇವತ್ತು ನಾನು CM ಕಾರ್ಯಕ್ರಮಕ್ಕೆ ಇವತ್ತು ನಾನು ಹೋಗಬೇಕಾಗಿತ್ತು. ಇವತ್ತು ಯಾವುದೇ ಕಾರ್ಯಕ್ರಮ ಇದ್ದರೂ ನನಗೆ ಇದು ನನ್ನ ಮನೆ ಸದಸ್ಯರದ್ದು ಹುಟ್ಟುಹಬ್ಬ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಬ್ಬರ ಕೈಲಿ ಹೇಳಿಸ್ಕೊಳ್ಳೋ ಹಾಗಿಲ್ಲ. ಒಂದರ ಜೊತೆಗೆ 2-3 ಗಿಡಗಳನ್ನ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಸರ್ಗೆ ಮರ್ಸಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರಾಮಕೃಷ್ಣಪ್ಪ MIFS ಅನ್ನು ಭಾರತೀಯ ಅರಣ್ಯ ಸೇವೆ, ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ರಾಮನಗರ ಪ್ರಾದೇಶಿಕ ವಿಭಾಗ, ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿದ್ದಾರೆ. ಓಕೆ, ಇವತ್ತು ನನ್ನ ಒಂದು ಜೀವಮಾನದ ಅತ್ಯುತ್ತಮ ದಿನ ಎಂದರೆ ತಪ್ಪಾಗಲಾರದು. ಯಾಕೆ ಅಂದರೆ ನನ್ನ ಈ ಒಂದು ಭಾಷಣದ ಹಿಂದೆ ಪೂಜ್ಯ S. ಕರಿಯಪ್ಪನವರ ಭಾವಚಿತ್ರ ಇದೆ. ಇಷ್ಟೋ ಜನಕ್ಕೆ ಅವರು ಈ ಒಂದು ಬೆನ್ನೆಲುಬಾಗಿ ಈ ಒಂದು ಸಮಸ್ಯೆಯನ್ನು ಕಟ್ಟಿರೋದ್ರಿಂದ ಇವತ್ತು ಅವರು ಕೂಡ ಹೆಮ್ಮೆ ಪಡ್ಬೋದೇನೋ. ಅವರು ನೆಟ್ಟಿರೋ ಗಿಡಗಳಲ್ಲಿ ಹಣ್ಣು ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಅದರ ಒಂದು ಪ್ರತಿಫಲವನ್ನೇ ನಾನು ಈ ಒಂದು ಕಾಲೇಜು ಕೊಟ್ಟಿರುವಂತಹ ಒಂದು ಶಿಕ್ಷಣ, ಆತ್ಮಸ್ಥೈರ್ಯ, ಶಕ್ತಿ, ಇವತ್ತು ನಾನು ಒಂದು ಅತ್ಯುತ್ತಮ ಉದ್ಯೋಗದಲ್ಲಿದ್ದು ಈ ಒಂದು ಕಾರ್ಯಕ್ರಮ ಮತ್ತು ನಾನು ಬೋಧನೆ ಮಾಡಿದಂಥ ಆ ಒಂದು ಕಾಲೇಜಿನಲ್ಲಿ ನನ್ನ ಸಹಪಾಠಿಗಳ ಜೊತೆಯಲ್ಲಿ, ಅಂದರೆ ನಿಮ್ಮ ನೆಚ್ಚಿಮೆಚ್ಚಿನ ಪದವಿ ಪೂರ್ವ ಪ್ರಿನ್ಸಿಪಲರು ನನ್ನ ಕ್ಲಾಸ್ಮೇಟೆ, ಪದವಿ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ನನ್ನ ಕ್ಲಾಸ್ಮೇಟೆ. ಅಂದರೆ ಕಾಕತಾಳಿ ಅಂದರೆ ನೀವು ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರು ಪದವಿ ಪೂರ್ವದಲ್ಲಿ ಕಾಲೇಜ್ ಮೇಟ್ ಆಗಿದ್ರು, ಪದವಿ ಶಿಕ್ಷಣ ಪದವಿ ಕಾಲೇಜಿನ ಪ್ರಾಂಶುಪಾಲರು ಪದವಿಯಲ್ಲಿ ನನಗೆ ಕಾಲೇಜ್ ಮೇಟ್ಸು, ಮತ್ತು ಆಮೇಲೆ ಕೊಲಿಗೂ ಕೂಡ ಜೊತೆಯಲ್ಲಿ ಇವತ್ತೊಂದು ಎಲ್ಲ ಕಾರ್ಯಕ್ರಮ ಕೈಗೂಡು ಬಂದಿರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ, ಮತ್ತು ಪ್ರೌಡ್ ಕೂಡ ಫೀಲ್ ಆಗ್ತೀನಿ. ಇದು ಒಂದು ಮುಖ್ಯ ಇದಾದರೆ, ಎರಡನೇದು, ಯಾಕೆ ನಮ್ಮ ಚಿರತೆ ಬೇಕಾ? ಏನು ಇವ್ರು ಇಲಾಖೆಯಲ್ಲಿ ಸೇರ್ಕೊಂಡವ್ರೆ, ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಕೂಡ ಹಾಕ್ಬಿಟ್ಟು ಚಿರತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದೆಯಾ ಚಿರತೆ? ಇಲ್ಲ. ಅವಶ್ಯಕತೆ ಎಷ್ಟು ಜನಕ್ಕಿದೆ, ಎಷ್ಟದಿಲ್ಲ. ಕೈ ಎತ್ತಿರೋ ಏನು ಬೇಡ ಅಂತಾನ, ಬೇಕು ಅಂತಾನ? ಯಾಕೆ? ಸುಮ್ಮನೆ ಕತೆ ಹೇಳ್ಬಾರ್ದಪ್ಪ. ಎಲ್ಲರೂ ಹೇಳ್ತಾರೆ ಪ್ರಾಣಿಗಳಿದ್ರೆ ಚಂದ, ಗಿಡ ಇದ್ರೆ ಚಂದ. ಇಲ್ಲಿ ಎಷ್ಟೋ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಗೊತ್ತಿದೆ, ಎಕಾಲಜಿ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನಾವು ಒಬ್ಬರೇ ಇರಬಾರ್ದು ಅಂತ. ಅರ್ಥ ಆಯ್ತಲ್ಲ? ಯಾಕೆ ಅವು ಬೇಕು ಅಂದ್ರೆ ಕಾಡನ್ನ ಬ್ಯಾಲೆನ್ಸ್ ಮಾಡಬೇಕು. ಕಾಡಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಇರ್ತವೆ. ಕಾಡು ಬೆಳಿಬೇಕು ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳು ಬೇಕು. ಆ ಸಸ್ಯಾಹಾರಿ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮಾಂಸಾಹಾರಿ ಪ್ರಾಣಿ ಇರಬೇಕು. ಸೊ ಬ್ಯಾಲೆನ್ಸಿಂಗ್. ಒಂದು ಹುಲಿ ಆ ಕಾಡಲ್ಲಿ ಇದೆ ಅಂದ್ರೆ, ನಮ್ಮ ಕಾಡಿನ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದ್ರೆ, ಆ ಕಾಡು ಅತ್ಯಂತ ಸಮೃದ್ಧವಾದ ಕಾಡು ಅಂತ. ಯಾಕೆಂದ್ರೆ ಒಂದು ಹುಲಿ ವಾಸಿಸ್ಬೇಕಾದ್ರೆ ನಮ್ಮಲ್ಲಿ ಒಂದು ನಿಮ್ಮ ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೆ ಒಂದು ಇದು ಈಕ್ವೇಶನ್ ಇರ್ತದೆ.
ಇಷ್ಟು ಹೆಕ್ಟೇರ್ ಕಾಡು ಇರಬೇಕು, ಅದಕ್ಕೆ ಇಷ್ಟು ಹೆಕ್ಟೇರ್ ಇಷ್ಟು ನಂಬರ್ ಆಫ್ ಅರ್ಬಿವಸ್ ಪ್ರಾಣಿ ಇರಬೇಕು, ಅದು ಬದುಕಬೇಕಂದ್ರೆ ಅಂದರೆ ಈಗ ನಿಮಗೆ ಗೊತ್ತಿದೆ, ಇವತ್ತು ನಾವು ಮಾಂಸ ತಿನ್ಬೇಕಂದ್ರೆ ನಾವು ಕೋಳಿಗಳು ಬೆಳೆಸ್ಬೇಕು ಅಥವಾ ಆಡು ಕುರಿಗಳು ಬೆಳೆಸ್ತಾ ಹೋಗ್ಬೇಕು. ಅದೇ ರೀತಿ ಹುಲಿ, ಸಸ್ಯಾಹಾರಿ ಪ್ರಾಣಿಗಳ ಜಿಂಕೆ, ಸಾರಂಗ, ಹಂದಿ, ಕಾಡೆಮ್ಮೆ ಇಂಥವನ್ನೆಲ್ಲ ಬೇಟೆ ಆಡಬೇಕಂದ್ರೆ ಅದಕ್ಕೂ ಅಷ್ಟು ಬ್ಯಾಲೆನ್ಸಿಂಗ್ ಆಗಿರಬೇಕು. ಸೊ ನಾವು ಟೈಗರ್ನ ಏನಂತ ಕರಿತೀವಿ ಅಂದರೆ ಎಫೆಕ್ಟ್ಸ್ ಆಫ್ ದಿ ಫಾರೆಸ್ಟ್. ತುದಿಕೊಂಡಿರ್ತೀವಿ ನಾವು. ಒಂದು ಟೈಗರ್ ಯಾವ್ದು ಚಿತ್ರ ಬರಿಬೇಕಾದ್ರೆ ಪಿರಮಿಡ್ ಚಿತ್ರ ಬರೆದ್ರೆ ನಾವು ಒಂದು ಟೈಗರ್ ಬರಿತೀವಿ, ಸುಮಾರು ಒಂದು 16 ಸಸ್ಯಾಹಾರಿ ಪ್ರಾಣಿಗಳು ಬರಿತೀವಿ, ಆಮೇಲೆ ಹುಲ್ಲು ಮರಗಳ ಪ್ರಭೇದಗಳ ಬರಿತೀವಿ, ಕೊನೆಯಲ್ಲಿ ಎಕ್ಸ್ಟೆಂಟ್ ವಿಸ್ತೀರ್ಣ, ಕಾಡನ್ನ ವಿಸ್ತೀರ್ಣ ಬರಿತೀವಿ. ಈ ಒಂದು ಪ್ರಭೇದದಲ್ಲೇ ನಂಬರ್ 2 ತಗೊಳ್ಳೋದು, 2ನೇ ಸ್ಥಾನ ತಗೊಳ್ಳೋದು ನಮ್ಮ ಚಿರತೆ. ಈ ಚಿರತೆಗಳನ್ನು ಮತ್ತು ಈ ಪ್ರಾಣಿಗಳ ಬಗ್ಗೆ ಯಾಕೆಲ್ಲ ಅವೇರ್ನೆಸ್ ಬೇಕಾಗಿದೆ? ಆನೆ ನೋಡಿದವ್ರಿಗೆ ಆನೆ ಬಂದು ಹಾಳು ಮಾಡ್ತಾ ಇರ್ತದೆ. ಸರ್, ಆನೆ ಏನಕ್ಕೆ ಬೇಕು ಸರ್? ಕಾಡಲ್ಲಿ ಇದ್ದಿರ್ತದೆ. ಕಾಡು ಆನೆ ಬೇಡ. ನಮ್ಮ ಹೊಲ ನಾಶ ಮಾಡುತ್ತೆ, ನಮ್ಮ ತೆಂಗಿನ ಮರ ನಾಶ ಮಾಡಿದೆ, ನಮ್ಮ ಮರಗಳ ನಾಶ ಮಾಡಿದೆ, ಆಮೇಲೆ ಕೆಲವು ಸಂದರ್ಭದಲ್ಲಿ ಪ್ರಾಣಹಾನಿಯಾಗಿದ್ದಾವೆ. ಹೌದು. ಆದರೆ ಅತ್ಯಂತ ಬಲಿಷ್ಠ ಪ್ರಾಣಿ ಆದರೂ ಕೂಡ ಅದನ್ನು ನಾವು ಪಳಗಿಸ್ತಾ ಇದ್ದೀವಿ. ಆ ಪ್ರಾಣಿ ಕೂಡ ಈ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಕಾಡಿನ ಅಭಿವೃದ್ಧಿಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಾ ಹೋಗ್ತದೆ. ಯಾಕೆಂದರೆ ನಮ್ಮ ಕಾಡಿನಲ್ಲಿ ಬೀಜಗಳನ್ನ ನಾವು ಪರಿಸರ ಮಾಡಬೇಕು, ಆ ಕಡೆ ಎಲ್ಲ ಬಿತ್ತಕ್ಕೆ ಇದು ಮಾಡಬೇಕು ಅಂದರೆ ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಜನ ಹೋಗೋಕ್ಕಾಗೋದಿಲ್ಲ. ಮತ್ತು ಕೆಲವು ಬೀಜಗಳಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ ಆದರೆ ಅವು ಈಚೆ ಬಂದಾಗ ಮಾತ್ರ, ಪ್ರಾಣಿ ಹೊಟ್ಟೆಯಿಂದ ಈಚೆ ಬಂದಾಗ ಮಾತ್ರ ಅವು ಸಸಿಯಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಪ್ರಾಕೃತಿಕ ಒಂದು ನಿಯಮಗಳನ್ನು ಅಳವಡಿಸಿ ಕಾಡು ಒಂದು ಸುಂದರವಾದಂಥ ಒಂದು ಇದಾಗಿದೆ. ಕಾಡಲ್ಲಿ ಇರಬೇಕಂದ್ರೆ ಬೆಟ್ಟ ಬೇಕು. ಯಾಕೆ ಬೆಟ್ಟ ಬೇಕು? ಬೆಟ್ಟ ಬೇಕಂದ್ರೆ ಬೆಟ್ಟದಲ್ಲಿದ್ದ ನೀರನ್ನ ಹಿಡ್ಕೊಳ್ಳೋಕ್ಕೆ ನೀರಿನ ಅಂಶ ಬೇಕಾಗುತ್ತೆ, ನದಿ ಹರಿಬೇಕು, ಗಾಳಿ ಬೀಸಬೇಕು. ಇವೆಲ್ಲ ಮೂಲತವಾಗಿ ಬೇಕಾಗಿರೋದು ಮನುಷ್ಯನ ಬೆಳವಣಿಗೆಗೆ. ಈ ಒಂದು ಮನುಷ್ಯನ ಬೆಳವಣಿಗೆಗೆ ನಾವು ಇವೆಲ್ಲನೂ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ನಿಮ್ಮ ಚಿರತೆ ಬಗ್ಗೆ ಇನ್ನೂ ಭಾಳ ಇಂಟ್ರೆಸ್ಟ್ ಬರಬೇಕಂದ್ರೆ ನೀವೇನಾದರೂ ಪುಸ್ತಕ ಓದೋವಂಥ ಒಂದು ಹವ್ಯಾಸಗಳಿದ್ದರೆ ಖಂಡಿತವಾಗೂ 1-2 ಪುಸ್ತಕಗಳು ಕೊಟ್ಟಿದ್ದಾರೆ. ನನ್ನ ಹತ್ರ ಇದ್ದಾವೆ ಪುಸ್ತಕಗಳು. ಮತ್ತೆ ನಾನು ಬೇಕಾದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಾರೆ ಕೊಡ್ತೀನಿ. ಮತ್ತೆ ನನಗೆ ಈಗೊಂದು ಸ್ವಾಗತ ಮಾಡಿಕೊಟ್ಟಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಭಾಳ ಚಿರತೆ ಬಗ್ಗೆ ಭಾಳಷ್ಟು ಸುಂದರವಾದ ಕಥೆಗಳು ಬರೆದಿದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ನಾವೇನಾಗಿದೆ, ಚಿರತೆ ಜಾಸ್ತಿ ಆದಾಗ ನಾವು ಚಿರತೆ ಹಿಡಿದು ಕಾಡಿಗೆ ಬಿಡೋದು ಅಥವಾ ಅದಕ್ಕೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಅದನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಸಾಗಿಸೋದು, ಈ ಥರ ಮಾಡ್ತಾ ಇದ್ದೀವಿ. ಆದರೆ ಹಿಂದಿನ ಕಾಲದಲ್ಲಿ ಚಿರತೆಗಳ ಸಂಖ್ಯೆ ಜಾಸ್ತಿ ಆದಾಗ ಮತ್ತು ಅದು ಮನುಷ್ಯರ ಮೇಲೆ ಬಿಡಬೇಕಾದಾಗ, ಮ್ಯಾನಿಟರ್ ಅಂತ ಹೇಳ್ತಾರೆ, ಮನುಷ್ಯನ ತಿಂತದೆ. ಅಂಥ ಸಂದರ್ಭಗಳಿದಾಗ ರಾಜರ ಮಹಾರಾಜರ ಕಾಲದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕೆಲವು ಶಾರ್ಪ್ ಶೂಟರ್ಸ್ ಹುಲಿ ಮತ್ತು ಚಿರತೆಗಳನ್ನ ಬೇಟೆಯಾಡುವಂಥ, ಆವಾಗ ಬ್ರಿಟಿಷ್ ಕಾಲ ಇತ್ತು, ಆವಾಗ ಕರೆಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾದ 2 ಹೆಸರು ಏನಂದರೆ ಜಿಮ್ ಕಾರ್ಬೆಟ್ ಅಂತ ಮತ್ತು 2ನೇವರು ಕೆನೆತ್ ಆಂಡರ್ಸನ್ ಅಂತ. ಮೇಜರಾಗಿ ಜಿಮ್ ಕಾರ್ಬೆಟ್ ಅವರು ಉತ್ತರ ಭಾರತದ ಪ್ರದೇಶಗಳಲ್ಲಿ ಆ ಒಂದು ಬೇಟೆಗಳನ್ನ ನಡೆಸ್ತಾರೆ. ಕೆನೆತ್ ಆಂಡರ್ಸನ್ ನಮ್ಮ ದಕ್ಷಿಣ ಭಾರತದಲ್ಲಿ, ಎಸ್ಪೆಷಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಪ್ರದೇಶಗಳಲ್ಲಿ ಅವರ ಒಂದು ಪುಸ್ತಕದ ಪರಿಚಯ ಕಾಣಿಸುತ್ತೆ. ಅವರು ಕಥೆಗಳನ್ನ ಓದ್ತಾ ಇದ್ದೇನಾಗತ್ತೆ, ನೀವೇ ಅವ್ರ ಪಾತ್ರ ಆಗ್ಬಿಡ್ತೀರಿ. ಒಂದು ಹೇಳ್ಬೇಕಂದ್ರೆ ನಮ್ಮೊಂದು ಕತೆ ಭಾಳ ಚೆನ್ನಾಗಿದೆ, ಕನ್ನಡದಲ್ಲಿ ಇದೆ. ಮಾಗಡಿ ಮುನಿಸ್ವಾಮಿ ಮತ್ತು ಅವನ ಕುಂಟ ಕತ್ತೆ ಅಂತ. ಭಾಳ ಚೆನ್ನಾಗಿದೆ. ಚಿರತೆನ ಅವನು ಬೇಟೆಯಾಡಿ ಬರಬೇಕಾದ್ರೆ ಚಿರತೆ ಜಾಗನ ತೋರಿಸ್ಬೇಕು ಒಬ್ಬ, ಎಲ್ಲಿ ಬರ್ತದೆ ಚಿರತೆ ಹೋಗ್ತದೆ ಅಂತ. ಈಗ ನೀವು ಹೇಳ್ತೀರಿ ಫ್ರಾಡ್ಗಳು, ಆಗಿನ ಕಾಲದಲ್ಲೇ ಫ್ರಾಡ್ ಇತ್ತು. ಆ ಮುನಿಸ್ವಾಮಿಯನ್ನು ಏನು ಮಾಡ್ತಿದ್ದ ಅಂತಂದರೆ, ಕುಂಟು ಮುನಿಸ್ವಾಮಿ ಅವನು ಈ ಚಿರತೆದು ಮರದಗಲ್ಲಿ ಕಾಲುಗಳನ್ನ ಚಿತ್ರ ಮಾಡಿಕೊಂಡು, ನಾವು ಪಗ್ ಮಾರ್ಕ್ ಅಂತ ಹೇಳ್ತೀವಿ,
ಚಿರತೆ ಹೆಜ್ಜೆ ಗುರುತುಗಳು ಮಾಡಿಕೊಂಡು ಈ ಹಳ್ಳಗಳ ಹತ್ರ ಚಿರತೆ ಇದೆ ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇರ್ತಾನೆ. ಮತ್ತೆ ಇಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿ ಕೆಲವರು ಅಮೆಚೂರ್ ಅಂದರೆ ಪ್ರೊಫೆಷನಲ್ಲಿ ಇನ್ನೂ ಟ್ರೈನ್ ಆಗದೆ ಇರೋಂತಹ ಶೂಟರ್ಸ್ಗಳಿಗೆ ಕರ್ಕೊಬರ್ತಾನೆ. ಕರ್ಕೊಬಂದವ್ನಿಗೆ ಏನಂದರೆ ಅವ್ರಿಗೆ ಕರ್ಕೊಬರೋಕ್ಕೆ ದಿನ ಬಾಡಿಗೆ 50 ಪೈಸಾ, ಅವನೊಂದು ಕತ್ತೆ ಸಾಕ್ತಾನೆ. ಕತ್ತೆ ಹುಲ್ಲು ಆಹಾರಕ್ಕೆಲ್ಲ 1 ರೂಪಾಯಿ, ಅವ್ರ ಊಟ ತಿಂಡಿಗೆಲ್ಲ 1 ರೂಪಾಯಿ, ಈ ಥರ ಎಲ್ಲ ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಅವನೇನು ಮಾಡ್ತಾನೆ ಅಂದರೆ ಪದ್ಮಾಗಿ ತೋರಿಸೋದು, ಸರ್ ಇಲ್ಲಿ ಬಂದಿದೆ ಚಿರತೆ, ಇಲ್ಲಿ ಬರ್ತದೆ ಇರಿ ಅಂತ. ಅವ್ರನ್ನ 1 ವಾರ 5 ದಿವಸ ಕಾಯಿಸೋದು. ಚಿರತೆ ಇದ್ರೆ ತಾನೇ ಬರೋಕ್ಕೆ. ಇವ್ರು ಫ್ರಾಡ್ ಮಾಡ್ತಾ ಇರ್ತಾನೆ, ಚಿರತೆ ಬರ್ತಿರೋದಿಲ್ಲ. ಅದನ್ನು ಕೆನತ್ ಆಂಡರ್ಸನ್ಗೂ ಹಾಗೆ ಮಾಡ್ತಾನೆ, ಅದನ್ನು ಕೆನತ್ ಆಂಡರ್ಸನ್ ಕಂಡುಹಿಡಿತಾನೆ. ಈ ಥರ ಇದಿದೆ. ಈ ಒಂದು ರೋಚಕ ಕಥೆಗಳಲ್ಲಿ ಅತ್ಯಂತ ರೋಚಕವಾಗಿರೋ ಕಥೆ ಅಂದರೆ ರುದ್ರಪ್ರಯಾಗದ ನರಭಕ್ಷಕ ಅಂತ ಬರೀತಾರೆ. ಈ ರುದ್ರಪ್ರಯಾಗ ಎಲ್ಲಿದೆ ಗೊತ್ತಿದೆಯಲ್ಲ ನಿಮಗೆ? ಉತ್ತರಾಖಂಡ, ಉತ್ತರ ಪ್ರದೇಶದಲ್ಲಿರುವಂಥ ಹೊಸದಾಗಿ ಆಗಿರುವಂಥ ಒಂದು ರಾಜ್ಯದಲ್ಲಿದೆ. ಆವಾಗಿನ ಕಾಲದಲ್ಲಿ ಇವರು ಜಿಮ್ ಕಾರ್ಬೆಟ್ ಬರ್ತಾರೆ. ಆ ಹುಲಿ ಎಷ್ಟು ಚಿರತೆ ಎಷ್ಟು ಬೇಟೆ ಆಡಿರ್ಬೋದು ನೀವು ಹೇಳೋಕ್ಕಾಗುತ್ತೆ ನಿಮ್ಮ ಕೈಲಿ? ಮನುಷ್ಯನ, ನಾಟ ಪ್ರಾಣಿಗಳನ್ನ ನರಭಕ್ಷಕ ಅಂತ ಕರೆದ್ಮೇಲೆ ಯಾರು ಒಂದು ಅಂದಾಜು ಫಿಗರ್ ಕೊಡೋಕ್ಕಾಗತ್ತಾ? ಎಷ್ಟು 5? ಆಮೇಲೆ ಇನ್ನು 5 ಆದರೆ ಅಷ್ಟು ದೊಡ್ಡ ಕೊಡೋಲ್ಲ. 50,000? ಸೇರ್ತೀನಿ ಲಕ್ಷ ಇಲ್ಲ. ಏನು ಹಂಗೋದ್ರೆ ಎಲೆಕ್ಷನ್ ಓಟ್ದಾರ ಹೋಗ್ಬೇಡಿ. 102 ಮನುಷ್ಯರನ್ನ ಕೊಲೆ ಮಾಡ್ತಾರೆ. 102. ಇಟ್ ಈಸ್ ಅನ್ಇಮ್ಯಾಜಿನಬಲ್. ಚಿರತೆ ವಯಸ್ಸು ಮ್ಯಾಕ್ಸಿಮಮ್ 15 ವರ್ಷ ಇರ್ತದೆ, ಜಾಸ್ತಿ ಅಂದರೆ 18 ವರ್ಷ ಗಂಟೆ 20 ವರ್ಷ ಬೆಳೀತದೆ. ಆದರೆ ಅದು ತನ್ನ ಜೀವನದಲ್ಲಿ ಸುಮಾರು 6 ವರ್ಷದಿಂದ 12 ವರ್ಷದವರೆಗೆ ಅತ್ಯಂತ ಬಲಿಷ್ಠವಾಗಿ ಹೆಂಗಾಗಿ ಇದು ಮಾಡ್ತದೆ. ಆ ಟೈಮಲ್ಲಿ ಅದು ಬೇಟೆ ಆಡುತ್ತೆ. ಅದು ಬೇಟೆ ಆಡಿದ 102 ಜನನಲ್ಲ ಅದಲ್ಲ, ಆ 102 ಜನಲ್ಲಿ ಯಾವ ರೀತಿ ಬೇಟೆ ಆಡುತ್ತೆ. ಇವನ್ ಜಿಮ್ ಕಾರ್ಬೆಟ್ ಹೊಡೆಯಕ್ಕೆ ಬಂದರೂ ಕೂಡ ಅವನ ಕೈ ಸಿಗ್ತದಂಗೆ ಬೇಟೆ ಆಗಿಡುತ್ತೆ. 3ನೇ ವಿಚಾರನ ಅವನು ಕೂಡ ಆ ಚಿರತೆಯಿಂದ ತಪ್ಪಿಸ್ಕೊಂಡಿರ್ತಾನೆ. ದಯವಿಟ್ಟು ಯಾರಿಗಾರು ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಓದಿ. ಇದು ಭಾಳಷ್ಟು ನಿಮಗೆ ಒಂದು ಚಿರತೆ ಬಗ್ಗೆ ನಾಲೆಡ್ಜ್ ಬರ್ತದೆ. ಹೇಳ್ತಾ ಇದ್ರು ಅತ್ಯಂತ ಶೈ ಪ್ರಾಣಿ ಅಂತ ಹೇಳ್ತಾ ಇದ್ರು. ಅತ್ಯಂತ ಶೈ ಪ್ರಾಣಿ ಆದರೂ ಕೂಡ ಅತ್ಯಂತ ಬುದ್ಧಿವಂತ ಪ್ರಾಣಿ. ನೀವು ಇನ್ಮೇಲೆ ಇವತ್ತು ಹೋದ್ಮೇಲೆ ನೀವು ಯಾರೋ ಮನೇಲಿ ಸಾಕಿದ್ರೆ ಬೆಕ್ಕನ್ನ ಚಲಾವಣೆನ ಗಮನಿಸಿ. ಬೆಕ್ಕು ಯಾವತ್ತೂ ನಿಮಗೆ ಫ್ರೆಂಡ್ ಆಗಿರೋದೇ ಇಲ್ಲ. ನಾಯಿಗಳಾದಂಗೆ ಆಗಿದೆಯಾ ನಿಮಗೆ? ಬೆಕ್ಕು ಎಷ್ಟೇ ಸಾಕಿರಿ, ಎಷ್ಟೇ ಆಹಾರ ಕೊಡಿ, ನೀವು ಕರೆದ್ರೆ ಬರೋದಿಲ್ಲ ಬೆಕ್ಕು. ಅದು ನಾಯಿ 1 ದಿವಸ ಊಟ ಹಾಕಿ ನಿಮ್ಮ ಜೊತೆ ಬರುತ್ತೆ, ಇದಿರ್ತದೆ. ನೀವು ಎಷ್ಟೇ ಇದು ಮಾಡಿ, ನಿಮ್ಗೆ ಯಾವುದು ಬೇಕು, ಯಾವಾಗ ನಿಮ್ಮ ಹತ್ರ ಅವಶ್ಯಕತೆ ಇದೆ, ನೀವು ಆಹಾರ ಕೊಡ್ತೀರಿ ಅನ್ನೋ ಟೈಮಿಂಗ್ಸ್ ಬರ್ತದೆ. ಅರ್ಥಾಯ್ತಲ್ಲ? ಮತ್ತು ಮಲಗೋಕೆ ಮುಂಚೆ ಇದು ಅಬ್ಸರ್ವ್ ಮಾಡಿ. ಬೆಕ್ಕು ಹೋಗಿ ಮಲ್ಕೋ ಅಂತ ತಕ್ಷಣ ಮಲಗಲ್ಲ. ಅದು ತನ್ನ ಪರಿಸರ ಸುತ್ತನೂ ಒಂದು ರೌಂಡ್ ಹೊಡೆದು ತನಗೆ ಯಾವುದೇ ಆಪತ್ತಿಲ್ಲ ಇಲ್ಲ ಅಂತ ಹೇಳಿ ಬರುತ್ತದೆ. ಸೊ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ ನೀವು ಚಿರತೆಯಲ್ಲಿ ನೋಡ್ಬೋದು. ಫ್ಯಾಮಿಲಿ ಆದ್ದರಿಂದ ನಾವು ಹೊರಗಡೆ ಕಾಡಲ್ಲಿ ನಾವು ಅಬ್ಸರ್ವೇಷನ್ ನಾವು ಮಾಡ್ತೀವಿ, ಅದು ನಿಮಗೆ ಸಾಧ್ಯ ಇರೋದಿಲ್ಲ. ಆಯಿತು. ಆಮೇಲೆ 3ನೇದಾಗಿ ನಾನು ಇಲಾಖೆ ಏನೋ ನಮಗೆ ಒಂದು ಪೂರ್ವಜನ್ಮದ ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿಗಳು ಮಾಡಿ ಪುಣ್ಯನೋ ಈ ಇಲಾಖೆ ಬಂದಿರೋದು ಅತ್ಯಂತ ಒಂದು ಖುಷಿ ಮತ್ತು ವರದ ಅಂತ ಹೇಳ್ತೀವಿ. ಕೆಲಸಲ್ಲಿ ನಾವು ಹೇಳ್ತೀವಿ, ನಾವುಗಳು ನಮ್ಮಲ್ಲಿರುವಂಥ ಒಬ್ಬ ಗಾರ್ಡ್ ಆಗಿರ್ಬೋದು, ವಾಚರ್ ಆಗಿರ್ಬೋದು, ಅಂಬಾನಿಗಿನ ಶ್ರೀಮಂತ ಅಂತ. ಯಾಕೆ ಅಂದರೆ ಅಂಬಾನಿ ಒಂದು ಚಿರತೆ ನೋಡ್ಬೇಕಾದ್ರೆ ನಮ್ಮ ಪರ್ಮಿಷನ್ ಕೇಳಬೇಕು. ಯಾರು ನನ್ನ ವಾಚರ್ ಏನಿಲ್ಲ, ಅವನೇ ಹುಡ್ಕೊಂಡು ಹೋಗ್ತಾನೆ ಚಿರತೆ ಎಲ್ಲಿದೆ ಅಂತ. ಕಾಡಿನಲ್ಲಿ ಅಂಬಾನಿ ಬರಲಿ ಅಥವಾ ಅತ್ಯಂತ ರಿಚ್ ಬರ್ಬೋದು, ಅಥವಾ ನಾವು ಇಲ್ಲ, ಕಾಡಿಗೆ ಪ್ರವೇಶ ಮಾಡಬೇಕಂದ್ರೆ ನೀವು ಯಾವುದನ್ನ ಒಂದು ಪರ್ಮಿಷನ್ ತಗೊಂಡು ಇರಬೇಕು. ಆದರೆ ಯಾರು ನನ್ನ ಇಲಾಖೆಯಲ್ಲಿ ನನ್ನ ವಾಚನ್ನ ಹಿಡಿದು PC ಗಂಟೆ ಇದ್ದಾರೆ, ಅವರೆಲ್ಲ ಬ್ಲೆಸ್ಡ್. ಒಂದು ಚಿರತೆ, ಹುಲಿ, ಕಾಡು, ಅತ್ಯಂತ ಕೆಲವೆಲ್ಲ ಪಾಯಿಂಟ್ಸ್ಗಳು ನೋಡ್ತಾ ಇರ್ತೀವಿ ನೀವು. ಈಗ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದು ಒಳ್ಳೆ ವಾಟರ್ ಫಾಲ್ಸ್ ಇದೆ, ಇಲ್ಲಿ ನದಿ ಹರಿಯುತ್ತದೆ. ಸೊ ಯಾರದೇ ಪರ್ಮಿಷನ್ ಇಲ್ಲ, ಯಾರಿಲ್ಲ,
ಅಲ್ಲಿ ಕುತ್ಕೊಂಡು ನಮ್ಮ ಬಾಚರ ಅವನೇ ರಾಜ. ಆ ಒಂದು ಪ್ರಕೃತಿ ಸವಿತಾ ಇರ್ತಾನೆ, ಆ ಪ್ರಕೃತಿ ಮಡಿಯಲ್ಲಿ ಇರ್ತಾನೆ. ನೋವು ಬಂದರೂ ಅಲ್ಲೇ ಇರ್ಬೋದು, ಖುಷಿಯಾದರೂ ಅಲ್ಲೇ ಇರ್ಬೋದು. ಇದು ನಮಗೆ ನಮ್ಮ ಇಲಾಖೆ ನೀಡಿದಂತಹ ಸಂಬಳ ಕಾಮನ್ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಒಂದು ಬೇರೆ ಇಲಾಖೆಯಲ್ಲಿ ಇಲ್ಲ. ಕಂದಾಯ ಅಧಿಕಾರಿಗಳು ಇಲ್ಲೇ ಮೇಷ್ಟ್ರೆ ಇರ್ಬೋದನ್ನು ಹೇಳ್ತೀನಿ. ಮೇಷ್ಟ್ರಿಗೆ ಬೇಜಾರಾದ್ರೆ ಮನೆಗೆ ಹೋಗ್ಬೇಕು, ಸ್ಕೂಲಿಗೆ ಬಂದರು ಮತ್ತೆ ಹುಡುಗರ ಜೊತೆ ಜಗಳನೆ. ನಮ್ಮಲ್ಲಿ ರೇಂಜ್ ಆಫೀಸರ್ ಬೈದ ಫಾರೆಸ್ಟ್ರಿಗೆ ಅಂದರೆ ಬೇಜಾರಾದ್ರೆ ಹೇಳಪ್ಪ ಇಲ್ಲಿ ಎಲ್ಲಿ ಬಾ ಕೃಷ್ಣ, ನರ್ಸರಿಗೆ ಹೋದ್ರೆ ಸಾಕು ನಿನಗೆ, ಕಾಡು ಒಂಟಿದ ಎಲ್ಲ ರಿಲ್ಯಾಕ್ಸ್. ನಮಗೂ ಅಷ್ಟೇ, ಯಾವುದೋ ಒಂದು ಟೆನ್ಷನ್ ಬಂತಾ, ಬೇರೆ ಟೆನ್ಷನ್ ಬಂದ್ರೆ ಡ್ಯೂಟಿ ಬಿಟ್ಟು ಹೋಗ್ತಾರೆ. ನಾವು ಹಂಗಲ್ಲ, ಟೆನ್ಷನ್ ಇದ್ರೆ ಡ್ಯೂಟಿಗೆ ಹೋಗ್ತೀವಿ. ನಮ್ಮ ಟೆನ್ಷನ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಪ್ರಕೃತಿ ಅದು, ನಾವು ಪ್ರಕೃತಿ ಮಡಲ್ಲಿ ಬೆಳೀತಾ ಇರ್ತೀವಿ. ಅದೇ ಹೇಳಿದ ರಾಜ್ಕುಮಾರ್ ಹೇಳ್ತಾರಲ್ಲ, ಆ ಪ್ರಕೃತಿ ಕೊಟ್ಟಿರೋದು ಒಂದು ವರನಲ್ಲಿ ನಮಗೆ ಇದಾವೆ. ಇದು 4ನೇದಾಗಿ ನಾನು ಹೇಳೋದಂದ್ರೆ, ಕಾಡು ಅಥವಾ ಮರ ಅನ್ನೋದು ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ, ವೃಕ್ಷೋ ರಕ್ಷಿತಃ ರಕ್ಷಿತಾಯ. ಅಂದರೆ ನೀನು ಒಂದು ಮರನ ಕಾಪಾಡು, ಅದನ್ನು ನಿನಗೆ ಒಳ್ಳೆ ರಿಟರ್ನ್ಸ್ ಕೊಡ್ತದೆ ಅಂತ. ಏನು ಸರ್ ಕತೆ ಹೇಳ್ತಾರೆ, ಹೇಳ್ತಾ ಇರ್ತೀರಿ ಅಂತ. ನಿಮ್ಗೆ ಗೊತ್ತಿರೋದು, ಗಿಡ ಸಾಕ್ದಾಗ ಹಣ್ಣು ಬರ್ತದೆ, ಆಮೇಲೆ ಅದು ವಯಸ್ಸಾದ್ಮೇಲೆ ಮರ ದೊಡ್ಡ ಹಲಗೆಗಳು, ಮರಕ್ಕೆ ಮನೆಗಳಿಗೆ ಬೇಕಾದ ಕಂಬಗಳು ಈ ಥರ ಆಗ್ತವೆ, ಇದೆಲ್ಲ. ಆದರೆ ನಾವು ಕಾಪಾಡೋದನ್ನ ಏನು ಬಂದಿದೆ, ಅದಕ್ಕೊಂದು ನಮ್ಮಲ್ಲೆಲ್ಲ ಒಂದು ಜಲ್ವಂತ ಉದಾಹರಣೆ ಅಂದರೆ, ನೀವೆಲ್ಲ ಕೇಳಿರ್ಬೋದು ಸಾಲು ಮರದ ತಿಮ್ಮಕ್ಕ ಅಂತ. ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ. ಅವ್ರು ಏನು ಮಾಡಿದ್ರು, ಮರ ನಟ್ರು. ಅಂದರೆ ವೃಕ್ಷ ರಕ್ಷಿತ, ವೃಕ್ಷನ ರಕ್ಷಣೆ ಮಾಡಿದ್ರೆ ಅದು ರಕ್ಷಿತೆ, ನಿಮ್ಗೆ ರಕ್ಷಣೆ ಕೊಡ್ತದೆ ಅಂತ. ಇವತ್ತು ಅವ್ರಿಗೆ ಏನು ಬಂತು, ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ಬಂತು. ಯಾವುದರಿಂದ ಬಂತು ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ನಮ್ಗೆ ಇಂಡೈರೆಕ್ಟ್ ಆಗಿ ಯಾವತ್ತೋ ಕೊಡ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಸಾಲು ಮರದ ತಿಮ್ಮಕ್ಕ ಆಗದೆ ಹೋದ್ರು ಕೂಡ ಒಂದು ಮರದ ತಿಮ್ಮಕ್ಕ ಆದರೂ ತೊಂದರೆ ಇಲ್ಲ. ಒಬ್ಬೊಬ್ರು ನಿಮ್ಮ ಜೀವಿತಾವಧಿಯಲ್ಲಿ ಒಂದು ಮರ ನೆಡಿ ಸಾಕು. ಅದು ನೋಡ್ಕೊಂಬನ್ನಿ, ನಿಮ್ಮ ಆನಂದ ಎಷ್ಟು ಸಿಗುತ್ತೆ ಅಂದರೆ, ಇವತ್ತು ನೀವು ಎಜುಕೇಶನ್ ನಾಡ್ದಂಗೆ ಫಸ್ಟ್ 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ ಆಯಿತು, ಇವತ್ತು ಬರ್ತೀರಲ್ವಾ, ನೀವು ಹಿಂದೆ ತಿರುಗಿ ನೋಡಿ, ಹೌದಾ ನಾನು ಇಷ್ಟು ದೂರ ನಡ್ಕೊಂಬಂದಿದ್ದೀನಿ 10ನೇ ಕ್ಲಾಸು PUC ಅಲ್ವಾ, ಒಂದ್ಸಲ ನಿಮ್ಮ ಹೆಜ್ಜೆ ಗುರುತು ಹಿಂದೆ ನೋಡಿ, ನಿಮಗೆ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ನಿಮ್ಮ ಮರನ ಬೆಳೆಸಿ. 1 ವರ್ಷದ ಹಿಂಗಿತ್ತು, 2 ವರ್ಷದ ಹಿಂಗಿತ್ತು, 3 ವರ್ಷದ ಇದು. ಈಗಂತೂ ನಿಮ್ಗಂತೂ ಮೊಬೈಲ್ ಸಿಗ್ತಾ ಇದ್ದಾವೆ, ನೀವು ಫೋಟೋ ಇಟ್ಕೊಂಡು ನೀವೊಂದು 20 ವರ್ಷ ಆದಮೇಲೆ ನಿಮ್ಮ ಜೊತೆಲೇ ನಿಮ್ಮ ಮರನ ಕಂಪೇರ್ ಮಾಡ್ಕೋಬೋದು. ಆ ಆನಂದ ನಿಮಗೆ ಸಿಗುತ್ತೆ. ಇದರಲ್ಲಿ ಕೇಳಿದ್ರಲ್ಲಿ ನಮಗೆ ಎಲ್ಲರೂ ಮಾಡ್ತಾರಿಲ್ಲ, 5 ಜನ ಮಾಡೋದು ನಾನು ಸಾರ್ಥಕ ಅಂತ ಹೇಳ್ತೇನೆ. ಇನ್ನೊಂದು ನಾನು ನೋಡಿ ಹೇಳ್ತಾರೆ ನಮ್ಮಲ್ಲಿ ಕೂಡ, ಮರ ಅನ್ನೋದು ನಿಮ್ಮ ತಂದೆ ಅಥವಾ ತಾತ ಕೊಟ್ಟಂತಹ ವಾರಸಕ್ಕೆ ಆಸ್ತಿ ಅಲ್ಲ, ಅಥವಾ ಬಳುವಳಿ ಅಲ್ಲ. ಒಂದು ಮರ ಇರ್ತದೆ, ನಮ್ಮಪ್ಪ ಕೊಟ್ಟಿದ್ದಾನೆ, ನೀವು ನಿಮ್ಮ ತಂದೆ ತಾಯಿ ಜಮೀನು ಮಾಡಿರ್ತಾರೆ, ಹೊಲ ಮಾಡಿರ್ತಾರೆ, ಅದು ಆಸ್ತಿ ನೀವು ಮಾರ್ಕೊಬಿಡ್ತೀನಿ. ಅದ್ರ ಮರ ಆಗಲ್ಲ. ಯಾಕೆ ಅಂದರೆ, ಆಸ್ತಿ ಮಾರ್ಕೊಂಡ್ರೆ ನಿಮ್ಮ ಅಪ್ಪ ಬಂದರೆ ಆಸ್ತಿನ ನಿಮ್ಮ ಜೀವಿತಾವಧಿಯಲ್ಲಿ ಮತ್ತೆ ನೀವು ಸಂಪಾದನೆ ಮಾಡ್ಬೋದು. ಅದು 2ರಷ್ಟು ಸಂಪಾದನೆ ಮಾಡ್ಬೋದು, 10ರಷ್ಟು ಸಂಪಾದನೆ ಮಾಡಿದ್ದಾರೆ. ಜಮೀನಿಲ್ದ ಮಕ್ಕಳುಗಳು ಜಮೀನು ಸಂಪಾದನೆ ಮಾಡಿದ್ದಾರೆ. 1 ಎಕರೆ ಇರೋರು 10 ಎಕರೆ ಜಮೀನು ಸಂಪಾದನೆ ಮಾಡಿರೋದು. ಅಕಸ್ಮಾತ್ ಎಜುಕೇಶನ್ಗೂ ಇನ್ನೊಂದು 2 ಎಕರೆ ಜಮೀನು ಮಾರ್ಕೊಂಡಿದ್ರೆ, ತಿರ್ಗಾ ನೀವು ಎಜುಕೇಶನ್ ಆಗಿ ದೊಡ್ಡವರಾಗಿ 2 ಎಕರೆ 4 ಎಕರೆ ಜಮೀನು ತಗೊಂಡಿರ್ಬೋದು. ಆದರೆ ಒಂದು ಮರ ಕಟ್ ಮಾಡಿದ್ನ ನೀವು ಜೀವಿತಾವಧಿಯಲ್ಲಿ ಯಾರ ಮರ ಬೆಳೆಸಕ್ಕಾಗುತ್ತಾ? ಇದು ಕ್ವಶನ್. 1 ಎಕರೆ ಜಮೀನು ತೆಗಿಬೋದು, ಒಂದು ಮನೆ ಕಟ್ಟಿದ ಮನೆ, ನಿಮ್ಮ ತಂದೆ ಒಂದು ಮನೆ ಕಟ್ಟಿಸಿದ್ರೆ ನೀವು 2 ಮನೆ ಕಟ್ಟಿಸ್ಬೋದು, ಅಥವಾ 3 ಮನೆ ಕಟ್ಟಿಸ್ಬೋದು. ಒಂದು ಸೈಕಲ್ ಇದ್ರೆ ಬೈಕ್ ತಗೊಂಡಿರ್ಬೋದು, ಬೈಕ್ ಇದ್ರೆ ಕಾರ್ ತಗೊಂಡಿರ್ಬೋದು, ಫ್ಲೈಟಲ್ಲಿ ಓಡಾಡ್ಬೋದು. ಹೇಳಿ ಯಾರಾದ್ರೂ. ಒಂದು ಮರನ ನಮ್ಮಪ್ಪ 1 ಮರ ಇಟ್ಟಿದ್ದ, ನಾನು 20 ಮರ ಇಟ್ಟಿದ್ದೀನಿ, 2 ಮರ ಇಟ್ಟಿದ್ದೀನಿ ಅಂತ ಯಾರು, 2 ಮರ ಬೆಳೆಸಿದ್ದೀನಿ ಅಂತ ಯಾರು ಹೇಳ್ತೀನಿ? ಅಥವಾ ಬೆಳೆಸಿದ್ದಾರೆ ಹೇಳಿ. ನೀವು ಬೇಡ, ನಿಮ್ಮ ಹಿಂದಿ ಹಿರಿಯರು, ನಾನೇ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಒಬ್ಬ ಇವರು ರೈತ ಆಗಿದ್ರು, ಇವತ್ತು ನಾನು ಒಂದು ಜಿಲ್ಲಾಧಿಕಾರಿಗಳು. ನಮ್ಮ ತಂದೆ ಎಷ್ಟು ಸಂಪಾದನೆ ಮಾಡ್ತಿರೋ ಅದ್ರ 10ರಷ್ಟು 20ರಷ್ಟು ಸಂಪಾದನೆ ಮಾಡ್ತಾ ಇರ್ಬೋದು. ಆದರೆ ನಮ್ಮ ತಂದೆ ಅಥವಾ ನಮ್ಮ ತಾತ ಬೆಳೆಸಿರೋಂಥ ಮರನ ನಾನು ಬೆಳೆಸಿದ, ಇಲಾಖೆ ಹುದ್ದೆ ಬಿಟ್ಬಿಡಿ, ಪರ್ಸ್ನಲ್ ಆಗಿ ಮಾತಾಡ್ತೀನಿ, ಬೆಳೆಸಿದೀವ ಇಲ್ಲ. ಅದರಿಂದ
ಇದೊಂದು ಹೇಳ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಇಡಿಯೋದು ಬಳುವಳಿ ಅಲ್ಲ. ನೀವೇನಾದ್ರೂ ಮರ ಕಡಿದ್ರೆ ಅದು ನಿಮ್ಮ ಮಕ್ಕಳಿಂದ ಮಾಡಿದ ಸಾಲ. ಅಂದ್ರೆ ಆ ಮರನ ನಿಮ್ಮ ಮುಂದಕ್ಕೆ ಬಿಟ್ಟು ಹೋಗ್ಬೇಕಾಗತ್ತೆ, ಅದು ಸಾಲ ಆಗಿರುತ್ತೆ. ಆ ಸಾಲ ಹೆಂಗ್ ತೀರಿಸ್ಬೇಕು? ನೀವು ಗಿಡ ನೆಡೋದ್ರ ಮೂಲಕ ನೀವೇನಾದ್ರೂ ಮರ ಕಡಿದ್ರೆ ನಿಮ್ಮ ಮರನ ಉಪಯೋಗಿಸ ಮಾಡ್ಕೊಂಡ್ರೆ ದಯವಿಟ್ಟು ಮುಂದಿನಿಂದ ಯೋಚನೆ ಮಾಡ್ಕೊಳ್ಳಿ. ನೀವು ಮನೆ ಕಟ್ಟಬೇಕು, ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗ್ತೀರಿ, ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರ್ತೀರಿ, ಒಂದು ದೊಡ್ಡ ದೊಡ್ಡ ಸೈಟ್ ತಗೊಳ್ತೀರಿ, ಮನೆ ಕಟ್ತೀರಿ. ಮನೆಗೆ ಅಲಂಕಾರ ಬೇಕು ಅಂತ ಮರ ಇದ್ರೆ ಚೆನ್ನಾಗಿರುತ್ತೆ ಅಂತ ತೇಗದ ಮರನೋ ಐದು ಮರಗಳ ತಂದು ನೀವು ಮನೆ ಕಟ್ತೀರಿ. ಸೊ ಆ ಕಟ್ಟೋದೆಲ್ಲ ಏನಂದ್ರೆ ನಿಮ್ಗೆ ಸಾಲ ಅಂತ ತಿಳ್ಕೋಬೇಕು. ಆ ಸಾಲ ತೀರಿಸ್ಬೇಕು ಅಂದ್ರೆ ಗಿಡ ನೆಡಬೇಕು. ಇದು ನಮ್ಮ ಒಂದು ಇದು. ಕೊನೆಯದಾಗಿ ಈ ಒಂದು ಚಿರತೆಯ ಅಂತಾರಾಷ್ಟ್ರೀಯ ದಿನಾಚರಣೆ ಮಾಡ್ತಾ ಇರೋದು ದಿನ ಅಂದ್ರೆ ಎಲ್ಲ ಗೊತ್ತಿದ್ದಾಗ ಹೇಳಿದ್ದಾರೆ. ಈಗ ನಾವು ಒಂದು ನಶಿಸದ ಹೋಗಿದ್ದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಈ ಒಂದನ್ನೆಲ್ಲ ಮಾಡಬಾರ್ದಾಗಿದೆ. ಇವತ್ತಿನಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ, ಮತ್ತೆ ನಗರೀಕರಣ ಜಾಸ್ತಿ ಆಗ್ತಾ ಇದ್ದಾವೆ. ಕಾಡಲ್ದಿದ್ರು ಕೆಲವು ಗೋಮಾಳಗಳು, ಕೆಲವು ನಿಮ್ಮ ಹೊಲಗಳು ಕಾರಣ ಅಂತ ಇರ್ತಿತ್ತು. ಅವತ್ತಿನ ದಿವಸ ಎಲ್ಲ ಚಿರತೆ ಇದ್ರು ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ, ಕಾಡನ್ನೆಲ್ಲ ನಗರೀಕರಣ ಮಾಡಿ ಅಲ್ಲಿ ಓಡಾಡ್ತಿದ್ದ ಚಿರತೆಗಳೇ ನ್ಯಾಚುರಲ್ ಈಗಲೂ ಓಡಾಡ್ತಿದ್ದಾವೆ. ಆದ್ರೆ ನಾವು ನಗರೀಕರಣದಿಂದ ನಮ್ಮ ಮನೆಗಳು ಬಂದಿದ್ದಾವೆ. ಆಮೇಲೆ ಹೆಚ್ಚಿನ ಅಂಶಗೆ ಈಗ CCTV ಬಂದಿದೆ. CCTV ಚಿರತೆ ಓದ್ತಾನೆ ಎಲ್ಲರೂ. ಬೆಂಗಳೂರಲ್ಲಂತೂ ಅಲ್ಲಾಗುಲ್ಲ. ಮೊನ್ನೆ ನೋಡ್ತಾ ಇರೋ ದಿನ ಭಾರತೀಯ ನಗರದಲ್ಲಿ ಜನಗಳ ಓಡಾಟದ ಕಷ್ಟ, ಚಿರತೆ ಕಂಡ ಹೆದರದ ಜನ. ಅವಶ್ಯಕತೆ ಇಲ್ಲ, ಇದನ್ನೇ ನಾವು ಹೇಳಕ್ ಬಂದಿರೋದು. ಚಿರತೆ ಕಂಡು ಹೆದರುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾಕೆ ಅವಶ್ಯಕತೆ ಇಲ್ಲ, ಯಾವ ರೀತಿ ಬದುಕಬೇಕು ಅನ್ನೋದಕ್ಕೋಸ್ಕರ ನಮ್ಮ ಈ ಒಂದು ಏನೋ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳು ವಿಪಿನ್ ರಾಯ್ ಹಾಗೂ ಅಕ್ಷಯ್ ಕುಮಾರ್ ಬಂದಿರ್ತಾರೆ, ತಿಳಿಸ್ಕೊಳ್ತಾರೆ. ಇದನ್ನ ನೀವು ನಿಮ್ಮ ಮನೆಯಲ್ಲಿಗೆ ಹೇಳ್ಕೊಟ್ಟು ಅವ್ರನ್ನು ಎಜುಕೇಟ್ ಮಾಡಿ ಸಹಬಾಳ್ವೆ ಆಗ್ಬೇಕೀಗ. ಎಲ್ಲಾ ಪ್ರಾಣಿಗಳ ಜೊತೆ ಕೂಡ ಯಾಕೆ ಬದುಕಬೇಕು, ಅವಕ್ಕೂ ಒಂದು ಬದುಕು ಹಕ್ಕಿದೆ, ನಮಗೂ ಹಕ್ಕಿದೆ. ನಾವಿಬ್ರು ಕ್ಲಾಶ್ ಆಗಬಾರ್ದು, ಮಾನವ ಪ್ರಾಣಿಯ ಸಂಘರ್ಷ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಈ ಒಂದು ಸಭಾಂಗಣವನ್ನು ನಾನು ಓಡಾಡ್ತಿದ್ದ ಜನ ನಾವು ಕುತ್ಕೊಂಡು ನೋಡ್ತಿರೋ ಒಂದು ಓಪನ್ ಸ್ಪೇಸ್ನ ಸಭಾಂಗಣ ಮಾಡಿ ಇವತ್ತಲ್ಲಿ ಒಂದು ನಮ್ಗೆ ಅವಕಾಶ ಕೊಟ್ಟಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ HK ಶ್ರೀಕಂಠ ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಮತ್ತು ರಾಮನಗರ ಬೆಂಗಳೂರು ದಕ್ಷಿಣ ಅರಣ್ಯ ವಿಭಾಗದ ಭಾಗವಾಗಿ ತುಂಬುವುದೇ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಕೇಳಿದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ನೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಉತ್ತೇಜನ ನೀಡಿ ಮಾಡೋಂಥ ಇಬ್ಬರು ಪ್ರಾಂಶುಪಾಲರಾದಂತಹ ಕೆಂಪೇಗೌಡರು ರುದ್ರೇಶ್ ಅವ್ರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಮತ್ತು ಜಾಥಾದಲ್ಲಿ ನಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ಮುಂದಿನ ಪೀಳಿಗೆ ಕೂಡ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮಗೂ ಕೂಡ ನಾನು ಇಲಾಖಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರುವಂತಹ ನನ್ನ ನೆಚ್ಚಿನ ಒಂದು ಸಹಾಯಕ ಶಿಕ್ಷಣಾಧಿಕಾರಿಗಳು ಕನಕಪುರ, ಹಾಗೆ ಕನಕಪುರ ವಿಭಾಗದ ವಲಯ ಅರಣ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗೂ ಕೂಡ ನಾವು ವಂದಿಸ್ತಾ ಇದ್ದೇನೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಚೈತ್ರ ಅಂಡ್ ದಿವ್ಯಾ 3 ಜನ ನಿಂತ್ಕೊಂಡು ನಿಮ್ಮ ಇಲ್ಲಿ ನೆರೆದಿರುವಂತಹ ಇದು ಯಂಗ್ ಗರ್ಲ್ಸ್ ಸ್ಟೂಡೆಂಟ್ಸ್ಗಳಿಗೆ ಇನ್ಸ್ಪಿರೇಷನ್ ಆಗಬೇಕು. ಬನ್ನಿ ನಿಂತ್ಕೊಳ್ಳಿ, ಇದಿರಿ ನೋಡಿ ಒಂದು ಕ್ಯಾಟಗರಿಲಿ. ಹೌದು, ಇಲ್ಲಿ ಒಂದು ಕನಕಪುರ ತಾಲೂಕಿನಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಶ್ರೀಮತಿ ಚೈತ್ರ ಅಂತ ಹೇಳಿ. ಅವರು ಚನ್ನಪಟ್ಟಣರು. ಅವರು ನೀವು ಬೇರೆಯವರಿಗೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಗೊತ್ತದೆ. AC ಗೊತ್ತಿರ್ತೀಯಲ್ಲ ನಿಮ್ಗೆ? AC ರ್ಯಾಂಕ್. ತಹಸೀಲ್ದಾರ್ಗಿನ್ನ ದೊಡ್ಡವರು AC ರ್ಯಾಂಕು. ಇವರು ಚೈತ್ರ ಅಂತ ಮಾಗಡಿಯವರು. ಅವರು ತಾಲೂಕ್ ಲೆವೆಲ್ ಅಧಿಕಾರಿ, ವಲಯ ಅರಣ್ಯಾಧಿಕಾರಿ ಅಂತ. ಮತ್ತೆ ಮಧ್ಯದಲ್ಲಿ DRF ಇದ್ರು, ಏನಮ್ಮ ಹೆಸರು, ವನಿತಾ ಅಂತ. ಅವರು ಕೂಡ ಇದೇ ಕನಕಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೆರಿಗೆ ರಜೆಯಲ್ಲಿ ಹೋಗಿರೋದ್ರಿಂದ ಬರೋಕ್ಕಾಗಲಿಲ್ಲ. ಮತ್ತೆ ದಿವ್ಯಾ ಕೂಡ ನಮ್ಮ ಇಲಾಖೆಯಲ್ಲಿ ಭವ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ದಿಟ್ಟ ಹುಡುಗಿ, ಅತ್ಯಂತ ಪ್ರಶಂಸೆ ಗಳಿಸಿದ್ದಾಳೆ ಸಾರ್ವಜನಿಕರಲ್ಲಿ. ರಾತ್ರಿ ಎಲ್ಲರೂ ನಮ್ಗೆ ಫಸ್ಟ್ ಬಂದಾಗ ಬೈದ್ರು, ಒಂದು ಕಾಡಲ್ಲಿ ಹೆಣ್ಮಗಳು ಹಾಕ್ಬಿಟ್ಟಿದ್ದೀರಿ ಅಂತೇಳಿ. ಅದೇ ಬೈದ ಜನಗಳು ಗಂಡು ಹುಡುಗರಿಗಿನ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಅನ್ನೋ ಒಂದು ಪ್ರಶಂಸೆನ ತಗೊಂಡಿದ್ದಾರೆ. ಈ ತರ ನೀವು ಕೂಡ ಆಗ್ಲಿ, ಇವತ್ತೆಲ್ಲ ಬಂದಿದ್ದೀರಿ, ಅತ್ಯಂತ ಹೆಚ್ಚಿನ ಇದರಲ್ಲಿ ನನ್ನ ಸ್ಟೂಡೆಂಟ್ಸ್ಗಳ ತರಾನೇ ಇದ್ದೀರಿ ನೀವು. ನಾನು ಎಷ್ಟೋ ಜನ ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ಈ ಒಂದು ಹುದ್ದೆಗಳನ್ನು ಅಲಂಕರಿಸಕ್ಕೆ ನೀವು ಇವತ್ತಲ್ಲೇ ನೀವು ಒಂದು ಎಜುಕೇಶನ್
ಓದಬೇಕು, ಒಂದು ಪ್ರೇರಣೆ ಆಗಬೇಕು. ಈ ಒಂದು ಕಾರ್ಯಕ್ರಮ ಬರೇ ಚಿರತೆ ಇದಕ್ಕೆ ಅಂತ ಒಂದು ಪ್ರಾಣಿ ಇದನ್ನ ಇದು ಮಾಡೋದಂತಲ್ಲ, ನಿಮ್ಮ ಒಂದು ಇದರಲ್ಲಿ ಯಾಕೆ ನಾವು ಇಲ್ಲಿ ಮೇಜರ್ ತಗೊಳ್ತೀವಿ ಅಂದರೆ, ಇಲ್ಲಿ ಕುಳಿತಿರೋರೆಲ್ಲ ಒಂದು ಕಾಲದಲ್ಲಿ ಅಲ್ಲಿ ಕುಳಿತಿರೋರೆ, ನಾವೆಲ್ಲ ಅಲ್ಲಿ ಕುಳಿತಿದ್ದಾರೆ, ನಾವು ನಿಮ್ಮನ್ನು ನೋಡ್ತಾ ಇರೋರೆ. ಅವಾಗ ಎಲ್ಲೋ ಒಂದೊಂದು ಕಡೆ ಅಂದ್ಕೊಂಡಾಗ ನೀವು ದೇಹಿಗಳು ಇಟ್ಕೋಬೇಕು. ಇಲ್ಲ ಪ್ರಿನ್ಸಿಪಲ್ ಆಗಬೇಕಾ, ಇಲ್ಲ ಮರ್ಸಪ್ಪ ರವಿ ಆಗಬೇಕಾ, ಇಲ್ಲ ಈ ಸಹಾಯಕ ಸಣ್ಣ ಸಂಶಯ ಆಗಬೇಕಾ, ಇಲ್ಲ ಅಂದರೆ ಡೈರೆಕ್ಟಾಗಿ IAS IFS ಬರೆದು ಉನ್ನತ ಹುದ್ದೆಗೆ ಇರಬೇಕಾ. ಅರ್ಥ ಆಯ್ತಲ್ಲ? ಮತ್ತೆ ಅಲ್ಲಿ ನಿಂತಿದ್ದಾರೆ ಮಾಧ್ಯಮ ಮಿತ್ರರು ಕೂಡ, ಅವ್ರದ್ದು ಒಂದು ಉದ್ಯೋಗ. ಸೊ ಯಾರು ಯಾವ ಸ್ಥಾನ ಆಡ್ಕೊಂಡ್ಬಿಡ್ತಾರೆ ಮಾಡ್ಕೋಬೇಕು ಅನ್ನೋದು ಕೂಡ ನೀವೇ ಮಾಡಬೇಕು. ಆ ಒಂದು ಇದಕ್ಕೆ ಪರಿಶ್ರಮಕ್ಕೆ ನೀವು ತಮ್ಮ ಎಲ್ಲ ಒಂದು ರಿಸೋರ್ಸಸ್ ಇವತ್ತಿನ ದಿನಗಳಲ್ಲಿ ನಮ್ಮ ದಿನಗಳಲ್ಲಿ ಸ್ವಲ್ಪ ಮೂವೀಸು ಇವೆಲ್ಲ ನಮ್ಮ ಎಜುಕೇಷನ್ಗೆ ತೊಂದರೆ ಆಯ್ತಿತ್ತು ನಾವು ಯೋಚನೆ ಮಾಡ್ತಾ ಇದ್ದೋ. ಆದರೆ ಈಗಿನ ದಿನಗಳಲ್ಲಿ ನಿಮ್ಮ ಮೊಬೈಲ್ಸ್ಗಳಂತೂ ಭಾಳ ಡಿಸ್ಟ್ರಾಕ್ಷನ್ ಆಗಿದ್ದಾವೆ. ನಾವು ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ನಿಮಗೆ. ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ಹೋಗ್ಬೇಕು. ಮತ್ತೆ ನಮ್ಗಂದ್ರೆ ರೇಸಲ್ಲಿ ಕಡಿಮೆ ಜನ ಇದ್ರು, ಒಂದು 8-10 ಜನ ರೇಸ್ ಅಂತ ಓಡ್ತಾರೆ. ಇವತ್ತಲ್ಲ, ಇವತ್ತು ಆ 8-10 ಜನಕ್ಕೆ 8,000 ಜನಗಳಾಗಿದ್ದಾವೆ. ರೇಸಲ್ಲಿ ನೀವು ಯಾರು ಓಡ್ತೀರಿ ಅದನ್ನು ಗುರಿ ಮುಟ್ಟಕ್ಕಾಗತ್ತೆ. ಗುರಿ ಮುಟ್ಟಬೇಕು ಅನ್ನೋ ಛಲಗಳು ಎಲ್ಲರೂ. ಒಬ್ಬ ಪ್ರಿನ್ಸಿಪಲ್ಗೆ ಏನನ್ಸುತ್ತೆ ಅಂದ್ರೆ 8,000 ಜನದಲ್ಲಿ 8,000 ಜನ ಓದ್ಲಿ ಅಂತ ಆಸೆ ಇರ್ತದೆ. ಯಾರೋ 8 ಜನ ಬಂದು ಮುಂದೆ ಹೋಗ್ಲಿ ಅಂತ ಇರೋದಿಲ್ಲ. ಕೊಡ್ರೆ ಇಬ್ರು ಪ್ರಿನ್ಸಿಪಾಲ್ಗೂ ಹೇಳ್ತೀನಿ, 8,000 ನಾನು ಪಾಠ ಮಾಡ್ತಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಅಥವಾ ರ್ಯಾಂಕಿಂಗ್ ಅಲ್ಲಿ ಪಾಸ್ ಮಾಡಬೇಕು ಅನ್ನೋ ಇರ್ತದೆ. ಅದನ್ನ ಈಡೇರಿಸ್ಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಆಗಂತ ಕನಸು ಕಾಣ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ನೀವು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಮಕ್ಕಳಿಗೆ ಅಯ್ಯೋ ಎಲ್ಲ ಬಂದು ಏನಪ್ಪ ಏನೇ ಬಂದ್ರು ನಮ್ಮ ತಂದೆ ಇಲ್ಲ ಆಗ್ತಾರೆ ಅನ್ನೋ ಉದ್ದೇಶ ಏನೇ ಇರ್ಬೋದು. ಸೊ ಉದ್ದೇಶಗಳು ನೀವು ಗೋಲ್ ಇಟ್ಕೋಬೇಕು. ಲೇಡೀಸ್ಗಳಂತ ನಾನು ಹೇಳಿದ್ದೀನಿ ನೋಡಿ, ಅವರೆಷ್ಟು ಸ್ಫೂರ್ತಿದಾಯಕವಾಗಿದ್ದಾರೆ ಮತ್ತೆ ಶಕ್ತಿದಾಯಕ. ಇಲಾಖೆ ರಾತ್ರಿ ಆಗ್ಲೂ ಮಾಡುವಂತ ಇಲಾಖೆಯಲ್ಲಿ ಕೆಲಸ. ಯಾಕೆ ನಾನು ಬೇಡಿದ್ರೆ ಬೇರೆ ಇಲಾಖೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದ್ರೆ 5 ಗಂಟೆಗೆ ಮುಗಿಸ್ಕೊಂಡು ಎಜುಕೇಶನ್ ಹೋಗ್ಬೋದು. ಆದ್ರೆ ಇಲ್ಲ ಹಂಗಲ್ಲ, ರಾತ್ರಿ 12 ಗಂಟೆಗೆ ಅನಿವಾರ್ಯ ಇದಾಗಿದೆ ಅಂದ್ರೆ ಫೋನ್ ಬರ್ತದೆ, ದೊಡ್ಡಬೇಕು. ಅರ್ಥ ಆಯ್ತಲ್ಲ? ಅವ್ರ ಜೊತೆ ಒಂದು ಸಿಬ್ಬಂದಿ ಇರ್ತಾನ ಇಲ್ವಾ ಗೊತ್ತಿಲ್ಲ. ಇವ್ರಿಗಂತೂ ಇವ್ರು 2 ವರ್ಷ ಚಿರತೆ ದಿನಾಚರಣೆ ಮಾಗ್ಲಿಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನಿಮ್ಗಳಿಂದ ಅವ್ರಿಗೊಂದು ಕಡತನ ಬಂದ್ರೆ ಭಾರಿ ಚೆನ್ನಾಗಿ ಆಯ್ಕೆ ಮಾಡಿ ಇದು ಮಾಡಿದ್ದಾರೆ. ಅವ್ರಿಗೂ ಲೆಪರ್ಡ್ ಜಾಸ್ತಿ, ಸಿಕ್ಕಾಪಟ್ಟೆ ಚಿರತೆಗಳ ಕಾಟ. ರಾತ್ರಿಯಲ್ಲಿ ನಿದ್ದೆ ಇರೋದಿಲ್ಲ ರಾತ್ರಿದಲ್ಲಿ. ಅದೇ ರೀತಿ ಇವತ್ತು ಇಲ್ಲಿ ಆನೆ ಕಾಟಕ್ಕೆ ಬಂದಿದ್ದಾರೆ. ಅವರು ಕೂಡ ರಾತ್ರಿ ಎಲ್ಲ ಇದು ಮಾಡಿ ಮತ್ತೆ ಈ ಹುದ್ದೆ ಹೋದಂತೆಲ್ಲ ವಿಸ್ತೀರ್ಣ ದೊಡ್ಡದಾಗುತ್ತೆ, ಜವಾಬ್ದಾರಿ ಆಗುತ್ತೆ. ಅದರಿಂದ ನೀವೆಲ್ಲ ಈ ಒಂದು ಕಾರ್ಯಕ್ರಮದ ಇದೊಂದು ಅಳವಡಿಸ್ಕೊಳ್ಳೋದಲ್ದರೂ ಕೂಡ ನಾವುಗಳು ನಿಮಗೆ ಇನ್ಸ್ಪಿರೇಷನ್ ಆಗಿ, ನೀವು ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ನಾವು ಸಿಕ್ಕಿದಾಗ ಅಥವಾ ಮೇಡಮ್ ಸಿಕ್ಕಿದಾಗ, ಮೇಡಮ್ ನಿಮ್ ನೋಡಿ ನಾವು ಈ ಒಂದು ಹುದ್ದೆಗೆ ಬಂದಿದ್ದೀವಿ, ಈಗ ಒಂದು ಕೆಲಸ ಆಯ್ಕೆ ಮಾಡ್ಕೊಂಡು ಇಲ್ಲಿ ಸಿಕ್ಕಿದೆ ಅಂತಂದ್ರೆ ಶಿ ಆರ್ ಆಲ್ ಮೋಸ್ಟ್ ಹ್ಯಾಪಿಯೆಸ್ಟ್ ವುಮನ್ಸ್. ಅದಕ್ಕೆ ಹೇಳ್ತಾ ಈ ಒಂದು ಶ್ರದ್ಧೆ ತೋರಿಸಿ ಬೇರೆ ವುಮನ್ಸ್ ಹೇಳ್ತಾರೆ ಸಾಹೇಬ್ರ ಅಂತ ಹೇಳಿಲ್ಲಪ್ಪ. ಯಾಕಂದ್ರೆ ಇದು ಅತ್ಯಂತ ಅಂದ್ರೆ ಹುಡುಗರು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತಾರೆ. ಕೆಲವು ರಿಸ್ಟ್ರಿಕ್ಷನ್ ಇರುವಂತ ಜಾಬ್ಗಳಿದೆ, ಪೊಲೀಸ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಇದರಲ್ಲಿ ಅಂತೇಳಿ. ಅದೇ ಎಲ್ಲ ಒಂದು ಟಿವಿ ನೋಡೋ ತಮಾಷೆಗೆ ಎಲ್ಲಾ ಕ್ಷೇತ್ರದಲ್ಲಿ ಮಾಡ್ತಾರೆ, ಆದ್ರೆ ಫೈರ್ ಸ್ಟೇಷನ್ ಮಾತ್ರ ಕೆಲಸ ಮಾಡಲ್ಲ. ಅದು ಉಳಿದು ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಈ ಒಂದು ಇದು ಕೊಟ್ಟದಕ್ಕೆ ಎಲ್ಲರಿಗೂ. ಯಾರ ನೋಡಿ ನಮ್ಮ ಇವರು ಯಾರು ನಮ್ಮ ರವಿಗಳು ಕೂಡ ಇಂಟ್ರೆಸ್ಟ್ ಆಗಿ ಇದು ಮಾಡಿದ್ದಾರೆ. ಯಾರು ಬೇಕಾಗಿರೋ 3 ಜನ ಆಯ್ಕೆ ಮಾಡ್ತಾರೆ. ಅಲ್ಲ ನಾನು ಇಂಡಿವಿಜುವಲ್ ಕೊಡ್ತೀನಿ, ಬೇಕಾದ್ರೆ ಕೊಡ್ತೀನಿ. ನಾನು ನಿಮ್ಗೆ ಬೇಕಾದ್ರೆ ಹೇಳಿ ಇಂಡಿವಿಜುವಲ್ ತಂದ್ಕೊಡ್ತೀನಿ. ಹೆಸರು ಬರ್ಸಿ ನಿಮ್ಮ ಇವ್ರ ಕೈ ಕೆಂಪೇಗೌಡರ ಕೈ ಕೊಡಿಸ್ಕೊಡ್ತೀನಿ. 3 ಜನ ಬನ್ನಿ. ಹುಡುಗರಿಗೆ ಯಾರು ಇಂಟ್ರೆಸ್ಟ್ ಇಲ್ಲ ಓದಿ ಹೇಳ್ಬೇಕು. ನಾನು ಇಸ್ಕೊಂಡು ಹೋಗ್ಬೋದಲ್ಲ, ಎಷ್ಟು ದಿವಸದಲ್ಲಿ 3 ದಿವಸದಲ್ಲಿ ಓದಿ ಈ ಕಡೆ ಸರ್ ಮದಿ ಕರ್ಕೊಳ್ಳಿ ಬಾಮ ಮದಿ. ಬುಕ್ ಇಟ್ಕೊಳ್ಳಿ. ಓದ್ತಾ ಇದ್ದಂಗೆ ನಮಗೂ ಅನಿಸ್ತಾ ಇತ್ತು. ನಾವು ಅದಕ್ಕೆ ನಮ್ಮ ಫ್ರೆಂಡ್ಸ್ಗಳನ್ನು ಮಾತಾಡ್ತಿದ್ದೋ, ವಿ ಲರ್ನ್ ಇಂಗ್ಲಿಷ್ ಆಸ್ ಎ ಲ್ಯಾಂಗ್ವೇಜ್, ಸರಿ ಸಬ್ಜೆಕ್ಟ್, ನಾಟ್ ಆಸ್ ಎ ಲ್ಯಾಂಗ್ವೇಜ್ ಅಂತ. ಅರ್ಥ ಆಯ್ತಲ್ಲ? ಇಂಗ್ಲಿಷ್ನ ನಾವು ಸಬ್ಜೆಕ್ಟ್ ಆಗಿ ಓದಿದ್ದೀವಿ, ಲ್ಯಾಂಗ್ವೇಜ್ ಆಗಿ ಕಲ್ತಿಲ್ಲ. ಅದಕ್ಕೆ ಲ್ಯಾಂಗ್ವೇಜ್ ಆಗಿ ಕಲಿಬೇಕು. ಅದಕ್ಕೋಸ್ಕರ ನೀವು ತಪ್ಪೋ ಸರಿನೋ ಫ್ರೆಂಡ್ಸ್ಗಳ ಜೊತೆ ನೀವು ಇಂಗ್ಲಿಷ್ ಮಾತಾಡೋದು ಕಲ್ತ್ರೆ ನಿಮ್ಗೊಂದು ಆತ್ಮಸ್ಥೈರ್ಯ ಬರ್ತದೆ. ಮುಂದೆ ಹೋದಾಗ ನಿಮಗೆ
ನೀವು ಮಾತಾಡ್ತಾ ಹೋಗಿಲ್ಲ ಅನ್ಕೋಬೋದು ಯಾವ ಏನೋ ಟಸಪುಸ ಅಂತಾನೆ ಏನು ಮಹಾ ಇಂಗ್ಲೀಷಲ್ಲಿ ಉರ್ದಂಗೆ ಆಡ್ತಾನೆ ಇವೆಲ್ಲ ಮಾತಾಡಿದ್ದಾರೆ, ನಮ್ಮೆಲ್ಲ ಮಾತಾಡಿದ್ದಾರೆ. ನೋ, ಇದು ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ತಪ್ಪುಗಳು ನಿಮ್ಮಲ್ಲೇ ಇರ್ತದೆ. ನಿಮ್ಗೆ ಗೊತ್ತಿರೋ ಸ್ನೇಹಿತರು ನಿಮ್ಗೆ ಒಂದು ಮಾತಾಡ್ತಾ ಹೋದಾಗ ಆತ್ಮಸ್ಥೈರ್ಯ ಬರ್ತದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮನೇಲಿ ಇವ್ರು ಮಾತಾಡೋಕೆ ಕಷ್ಟ ಇರ್ತದೆ. ಕೆಲವರು ಇರ್ಬೋದು ಇಂಗ್ಲೀಷ್ ಮೀಡಿಯಂ ಬಂದಿರ್ಬೋದು, ಯಾರಿಲ್ಲ ನೀವು ಸರಿಯಾದ ಇಂಗ್ಲೀಷಲ್ಲಿ ಇರ್ಬೋದು, ಗ್ರಾಮೆಟಿಕಲ್ ತಪ್ಪೇ ಇರ್ಬೋದು, ಅದು ಮುಂದೆ ಒಂದು ದಿವಸ ನಿಮ್ಗೆ ತಪ್ಪುಗಳೇ ನಿಮಗೆ ಒಳ್ಳೆಯದನ್ನು ಕಲಿಸ್ಕೊಡ್ತದೆ. ಥ್ಯಾಂಕ್ ಯು. ಗಂಡ್ಮಕ್ಳು ಬೇಜಾರಾಗಬೇಡಿ, ಸಾಹೇಬ್ರು ಹೇಳ್ತಿದ್ರಲ್ಲ ರುದ್ರಪ್ರಯಾಗದ ನರಭಕ್ಷಕ ಚಿರತೆ ಅಂತ ಹೇಳಿ, ಅದನ್ನ ರಾಮಚಂದ್ರಗೌಡ ಸರ್ ಇಂದ ಯಾರು ಒಬ್ರು ಇಸ್ಕೊ. ಹತ್ರ ಬನ್ನಿ, ಇರಿ ಹಾಗೆ ಹಾಗೆ ಸರ್. ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪ್ರಕೃತಿಯ ಮಡಿಲು ಅನ್ನುವಂಥದ್ದು ಮನುಷ್ಯನ ಒತ್ತಡವನ್ನ ಕಡಿಮೆ ಮಾಡುವಂತಹ ಒಂದು ತಾಣ. ಅಂತಹ ಒಂದು ಪ್ರಕೃತಿಯನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಮತ್ತು ಯುವಕರ ಆದ್ಯ ಕರ್ತವ್ಯ. ಜೊತೆಗೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಇದ್ದಾರೆ. ಆದ್ರೆ ಕ್ಲಿಷ್ಟ ಅಂದ್ರೆ ಈ ಸಮಯವಲ್ಲದ ಸಮಯದಲ್ಲಿ ಕೆಲಸ ಮಾಡ್ಬೇಕಾಗಿರೋದು ಕೂಡ ಈ ಒಂದು ಅರಣ್ಯ. ಅದರಲ್ಲೂ ಕೂಡ ಒಂದು ಪ್ರಖ್ಯಾತಿಯನ್ನ ಗಳಿಸಿರುವಂತಹ ಒಂದು ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ಒಂದು ಸಾಕ್ಷಿಯಾಗಿ ತೋರಿಸಿರುವಂತದ್ದು ಒಂದು ಇದೀವಿ. ಇಂಥ ಒಂದು ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತವರನ್ನ ಕರೆಸಿ ಒಂದು ಸಿಂಹಾಸನ ಯಾವುದು ವೇದಿಕೆ ಮೇಲೆ ಕೂರಿಸುವಂತದ್ದು ಬರೀ ಕಾರ್ಯಕ್ರಮವನ್ನ ನಡೆಸೋದಿಕ್ಕಲ್ಲ, ಮುಂದೆ ಕೂತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಮತ್ತು ಸ್ಫೂರ್ತಿ ಆಗ್ಲಿ ಅಂತೇಳಿ ಅಂತಹ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತವರನ್ನ ಕರೆಸುವಂತದ್ದು, ಅದೆಲ್ಲವೂ ಕೂಡ ನಿಮಗೆ ಸ್ಫೂರ್ತಿದಾಯಕವಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ಮಾಡಿದಂತಹ ರಾಮಕೃಷ್ಣಪ್ಪ ಸರ್ ಅವರಿಗೆ ಧನ್ಯವಾದಗಳು. ಬಗ್ಗೆ ನಮಗೆ ಮಾಹಿತಿಗಳನ್ನ ಒದಗಿಸಿಕೊಡಲಿದ್ದಾರೆ.